ಇವತ್ತಿಂದ ಇದು 3ನೇ ವಿಡಿಯೋ ಇದು. ಆಗ ದೋಸ್ತಿ ಇದ್ದವರು ಈಗ ಕುಸ್ತಿ ಹಿಡಿತಾ ಇದ್ದಾರೆ. ಯಾರು, ಯಾಕೆ, ಹೇಗೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಮತ್ತೊಮ್ಮೆ ರಿಪೀಟ್ ಮಾಡ್ತೇವೆ. ಅವ ಗುರು ಶಿಷ್ಯ ಇದ್ದವರು ಈಗ ನಾವು ಗುರು ಶಿಷ್ಯ ಅಲ್ಲ ಅಲ್ಲ ಅಂತ ಅಂತಿದ್ದಾರೆ. ಅದು ರಾಜಕಾರಣ ಯಾವ ದಿಕ್ಕಿಗೆ ನಡೆದಿದೆ? ಒಬ್ಬರೇ ಧ್ರುವೀಕರಣದತ್ತ ನಡೆದಿದೆ ಅಂತ. ಎಂಥ ಧ್ರುವೀಕರಣ? ಅನಸಬ್ ಜೊಲ್ಲೆ ಗೊತ್ತಿದೆ. ಅವ್ರ ವಿರುದ್ಧ ಇನ್ನಿಲ್ಲದ ಷಡ್ಯಂತ್ರವನ್ನ ರಚನೆ ಮಾಡಿದರು. ರಮೇಶ್ ಜಾರಕಿಹೊಳಿ, ಶಶಿ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಇನ್ನಿಲ್ಲದ ಕಸರತ್ತು ಮಾಡಿ ಅವರನ್ನು ಸೋಲಿಸಿದ್ರು. ಎಂತೆಂಥ ತಂತ್ರ, ಜಂತ್ರ, ಮಂತ್ರ, ಕುತಂತ್ರ ಎಲ್ಲ ಮೇಲೆ ಎಲ್ಲ ಬಂದೂಕಿಟ್ಟು ಹೊಡೆದ್ರು. ನಂತರ ಸಕ್ಸಸ್ಸೂ ಆದರು. ಆದ್ರೆ ಈಗ ಅವ್ರು ಏನಂತಿದ್ರು, ಜಾರಕಿಹೊಳಿ ಸೋದರು ಅಹಂಕಾರ ಬಾಳದೆ, ಅನಸಬ್ ಜೊಲ್ಲೆ ಅಹಂಕಾರ ಬಾಳದೆ, ದುಡ್ಡಿನ ದರ್ಪಿದೆ ಅಂತಿದ್ದರು. ಈಗ ನಿನ್ನೆ ವೇದಿಕೆಯಲ್ಲಿ ಏನಂತಾರೆ, ಸಹಕಾರ ದುರಿಣ ಮತ್ತೇನು ಹೇಳ್ತಾರ ಅವರು. ಜನಪರ ಆಡಳಿತಗಾರ ಅನ್ನೋದು ಒಂದು ಸುದ್ದಿ. ಇವ್ರ ಹೆಂಗಿದು, ಲಕ್ಷ್ಮಣ ಬಾಳ್ಕರ್ ಸೋಲಿಸಿದ್ರು. ಫಸ್ಟಿಗೆ ಗಡದೇವ್ರ ಮಠ ನಿಲ್ಲಿಸಿ 18,000 ಮತ ತೆಗೆದುಕೊಂಡು ಸೋಲಿಸಿದ್ರು. MP ಚುನಾವಣೆಯಲ್ಲಿ ಕೈ ಕೊಟ್ರು. ಹೌದಾ? ಮೃಣಾಲ್ ಹೆಬ್ಬಾಳ್ಕರ್ ಸೋಲಿಸಿದ್ರು. ಭಾರಿ ಅಂತರದಿಂದ ಸೋಲಿಸಿದ್ರು. ಯಾರು? ಇದೇ ಸಹೋದರು. ಈಗೇನಾಗಿದೆ? ದೋಸ್ತಿ ಅಂದ್ರೆ ಆಗ ದೋಸ್ತಿ ಬೇಕಾದ ದೋಸ್ತಿ ಮಾಡೋರು, ದುಶ್ಮನ್ ಬೇಕಾದ ದುಶ್ಮನ್ ಮಾಡೋರು. ಒಮ್ಮೆ ಗುರು ಅನ್ನೋರು, ಒಮ್ಮೆ ಶಿಷ್ಯ ಅನ್ನೋರು, ನಮಗೆ ಅವ್ನು ಸಂಬಂಧ ಇಲ್ಲ ಅನ್ನೋರು, ನಮ್ದು ಅವ್ದು ಹಳಸಿ ಸಂಬಂಧ ಐತೆ ಅನ್ನೋರು. ಅದು ಗಟ್ಟಿ ಆದ್ಕೊಂಡು ರೊಟ್ಟಿ ಮಾಡೋರು, ತೆಳಗಾದಾಗ ಅಂಬ್ಲಿ ಮಾಡೋ ಕಂಪ್ನಿ ಇದು. ಅದಕ್ಕೆ ರಾಜಕಾರಣ ಮಾತು ನಂಬೇಡ ಅಂತ ಯುವಕರಿಗೆ ಭಾಳ ಸಲ ಹೇಳ್ತೇವೆ ನಾವು. ಇವರು ಯಾವಾಗಲೂ ನಂಬಕನ ಹೋಗ್ಬೇಡ್ರಿ. ಇವ್ರು ಯಾವಾಗ ಕೈ ಕೊಡ್ತಾರೆ ಹೇಳಕ್ ಬರಂಗಿಲ್ಲ. ಪಾಪ TP ZP ಏನು ಸದಸ್ಯರು ಆಸೆಗಾಗಿ ಬೆನ್ನತ್ತಿದ್ದಾರೆ. ಆದರೆ ಸ್ವಾಭಿಮಾನಿ ಮತದಾರ ಯಾಕೆ ಬೆನ್ನತ್ತಬೇಕು? ಇವ್ರಿಗೆ ಯಾಕೆ ಓಟ್ ಹಾಕ್ಬೇಕು? ಲಕ್ಷ್ಮಣ ಬಾಳ್ಕರ್ ಕಡೆ ಬರೋಣ. ಈಗ ದೊಡ್ಡ ದೋಸ್ತಿ. ಹಾ ಎಂಥ ದೋಸ್ತಿ. MLC ಚಂದ್ರ ಹಟ್ಟಿಗಳಿಯವರು ಸೋಲ್ಸಿಲಿಕ್ಕೆ ಪ್ರಯತ್ನ ಭಾಳ ಮಾಡಿದರು. ದುಡ್ಡಿತ್ತು, ಬದುಕಿದ್ರು ಇವರು. ಆದ್ರೂ ಸಹಿತ ರಿಸಲ್ಟ್ ಬರೋಕ್ಕಿಂತ ಮೊದಲು ಮನ್ಯಾಗ ಗಡ 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 ನಡೀತಿದ್ರು. ಒಂದೊಂದು ಸೋತ್ನಿ ಅಂದ್ರನ ದಿಕ್ಕ ಪಾಲಾಗ್ತೇನ್ರು. ನನ್ನ ಮುಂದನ ನಾನು ಅಲ್ಲೇ ಇದ್ದೆ. ಸೋತ್ರ ಏನು ಪರಿಸ್ಥಿತಿನೋ ಅಂತ. ಚಾ ಕುಡಿ ಅಂದ್ರ ಹೇಳಿದ್ರಷ್ಟ, ಚಾ ಬರಲಿಲ್ಲ. ಕೂತ್ ಎದ್ದು ಬಂದೆ. ನಾನು ಮುಂದಾಗೈತೆ ಅದು ರಾತ್ರಿ ದುಡ್ಡೆಲ್ಲ ಹಂಚಿ ಬಂದ್ರೆ ಎಲ್ಲ ಕಡೆಗೆ. ಅವನು ಸೋತ್ರ ಏನು ಮಾಡೋದು ಅಂತ. ಎಲ್ಲಿ ಸಾಲ ತೆಗೆದ್ರು ಏನು ಗೊತ್ತಿಲ್ಲ. 52,000 ಪ್ರತಿಯೊಬ್ಬರಿಗೆ. ಈಗ ದೋಸ್ತಿ ಎಂಥ ದೋಸ್ತಿ ನಿಮ್ಮದು? ಮತ್ತಲ್ಲಿ 2028 ಮತ್ ಕುಸ್ತಿನ. ನಿಪ್ಪಾಣಿಯಲ್ಲಿ ಏನಾಯ್ತು? ಉತ್ತಮ್ ಪಾಟೀಲ್ ದೋಸ್ತಿ ಮಾಡಿದ್ರು. ಉತ್ತಮ್ ಪಾಟೀಲರು ಗೆಲ್ಲಿಸ್ಕೊಟ್ರು. ಇನ್ನಿಲ್ಲದ ಕಸರತ್ತನ್ನು ಮಾಡಿದ್ರು. ಹಳ್ಳಿ ಅಡ್ಡಾಡಿದ್ರು. ಪ್ರಿಯಾಂಕಾ ಜಾರಕಿಹೊಳಿ ಆರಿಸ್ತರ್ಬೇಕಾದ್ರೆ ಈಗ ಸತೀಶ್ ಜಾರಕಿಹೊಳಿ ನಮಗೆ ಕೇಳೇ ನಿಂತಿಲ್ಲ, ಮತ್ತು ನಮ್ಮ ಅಭ್ಯರ್ಥಿ ಅನಸಬ್ ಜೊಲ್ಲೆ ಅಂತಾರ. ಹೆಂಗಿದು? ಚಮ್ಮುಕಳಕರ್ನ ಸೋಲಿಸಿದ್ರು. ಹೆಂಗೆ? ತಮಗೆಲ್ಲ ಭಾಳ ಸಲ ಹೇಳಿದ್ದೇನೆ. ಯಾಕಂದ್ರೆ ಇವ್ರ ವಿರುದ್ಧ ಹೋಗಿ ಟಿಕೆಟ್ ತರಕ್ಕೆ ಪ್ರಯತ್ನ ಮಾಡಿದ್ರು. ಅವ್ರು ಇವ್ರು ತರ್ಬೇಕಂತ ಇವ್ರಿಗೆ B ಫಾರ್ಮ್ ಇವ್ರ ಕೈಯಾಗ ಕೊಡ್ಬೇಕಂತ ಅವ್ರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಹೇಳಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅಂದರು, DCಗೆ ನೀವು ಚೆನ್ನೈದಲ್ಲಿದ್ದರು, ನೀವು ರಾಜೀನಾಮೆ ಕೊಟ್ಟು ಬರ್ರಿ, ನನ್ನ ಕಡೆ ಐತೆ ಅಂದರು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿನೂ ಹೇಳಿದರು ನನ್ನ ಕಡೆ ಐತಿ ಬರ್ರಿ ಅಂತ. ಅವರು ಎಲ್ಲ ನೌಕರಿ ಬಿಟ್ಟು, ಇನ್ನೂ 4 ವರ್ಷ ಇತ್ತು, 2 ವರ್ಷ ಇತ್ತು ಬಿಟ್ಟು ಇಲ್ಲಿ ರಾಯಬಾಗ್ ಬಂದಿದ್ರು. ಕೊಡ್ತೀವಿ ಅಂತ ಹೇಳಿದ್ರು. ಭಾಳ ದೊಡ್ಡ ಬೃಹತ್ ಸಭೆ ಇತ್ತು CPET ಗ್ರೌಂಡ್ದಲ್ಲಿ. ಅಲ್ಲಿ ಎಷ್ಟು ಮಂದಿ ತಂದಿದ್ರು? 10,000ಕ್ಕಿಂತ ಹೆಚ್ಚು ಜನ ಕೂಡಿಸಿ ತಂದಿದ್ರು. ಏನು ಸಮಾವೇಶ ಯಶಸ್ವಾಗಲಿ. ನಮ್ಮದು ಕಾಂಗ್ರೆಸ್ ಅದ. ಈ ಕಡೆ ಒಂದು ಕಡೆ ಧ್ವಜ, ಒಂದು ಕಡೆ ಶಂಭುಕಳಕರ್ ಟೀಮ್ ಅಂತೇಳಿ ಅಷ್ಟು ಖರ್ಚು ಮಾಡಿದ್ರು. ಮುಂದೆ ಟಿಕೆಟ್ ಯಾಕೆ ಕೊಡಲಿಲ್ಲ? ಮತ್ತು ಖರ್ಗೆ ಅವ್ರಿಗೆ ಹೇಳ್ಬೇಕಾಗಿತ್ತಲ್ಲ, ಕೊಡಂತ ಹೇಳ್ಬೇಕಾಗಿತ್ತಲ್ಲ. ಅಂದ್ರೆ ಖರ್ಗೆ ಅವ್ರಿಗೆ ಹೇಳಲಿಕ್ಕೆ ಮತ್ತಿಲ್ಲ. ಮತ್ತು ಕಾಂಗ್ರೆಸ್ಸಲ್ಲಿ ಹೈಕಮಾಂಡ್ ಐತಿ, ಎಲ್ಲಿತ್ತು ಹೇಳ್ರಿ, ಮೊದಲು ಹೇಳ್ರಿ. CM ಕುರ್ಚಿಗಾಗಿ ಗುದ್ದಾಡಬೇಡ್ರಿ ಅಂತ ಹೇಳಿದಾರ. ಹೌದಾ? ಖರ್ಗೆ ಅವ್ರು ಹೇಳಿದಾರ, ನಂತರ ಎಲ್ಲರೂ ಹೇಳಿದಾರ. ಯಾರು ಪಲ್ಸತ್ತಾರ? ಸುರ್ಜೇವಾಲ ಬರ್ತಾರ. ಅದ ಪ್ಯಾಚಪ್ ವರ್ಕ್. ಹೆಂಗ ರಸ್ತಾ ಗಟ್ರ ಬಿದ್ದಿರ್ತಾವಲ್ಲ, ಅಲ್ಲಿ ಇಲ್ಲಿ ತೆಗ ಬಿದ್ದಿರ್ತಾವಲ್ಲ, ಅಷ್ಟು ತೆಗ ಮುಚ್ಚಿ ಹೋಗೋದು. ಅವ್ರಿಗೆ ಸುಟ್ಕೆ ಸೋದು ಹೋಗ್ತಾರೋ ಹೆಂಗೆ ಹೋಗ್ತಾರೋ ಏನು ಗೊತ್ತಿಲ್ಲ. ಇದು ನಡೆದಿದೆ. ಅಂದ್ರೆ ಆವಾಗ ಗುರು ಅಂತ, ಈಗ ಶಿಷ್ಯ ಅಂತ
ನಮಗೆ ಬೇಡದ ಗುರುನೆಲ್ಲ ಶಿಷ್ಯನೂ ಇಲ್ಲ ಅಂತ, ಅತಿಥಿ ದೇವೋಭವನೂ ಇಲ್ಲ ಅಂತ. ಹಿಂದೆ ಅತಿಥಿ ದೇವೋಭವ ಉದ್ಘಾಟನೆ ಮಾಡಿದ ಹೋದವರು ಇವತ್ತ ಅವನ ಮನೆ ನೋಡಂಗಿಲ್ಲ ಅಂತಾರ. ಇದೇ ರಾಜಕಾರಣಿಗಳು, ಇದೇ ಬೆಳಗಾವಿ ಜಿಲ್ಲಾ ರಾಜಕಾರಣ. ಎಲ್ಲ ಜಿಲ್ಲೆಯಲ್ಲಿ ಅದೇ ಇದೆ, ಅದಕ್ಕೆ ಹೈದರಾಬಾದ್ಗೆ ನಮ್ದು ಅಷ್ಟ ನಾವು ಮಾತಾಡೋರಪ್ಪ. ಉಳಿದದ್ದ ನಮಗೇನು ಸಂಬಂಧ ಐತೆ? ಯುವಕರು ಇದನ್ನು ತಿಳ್ಕೊಬೇಕು. ಸುನಿಲ್ ಮಂಗಿ ಅವ್ರ ತಿಳ್ಕೊಬೇಕು. ಗುಡ್ ಮಾರ್ನಿಂಗ್ ಮಂಜುನಾಥ್ ಕಡಹಟ್ಟಿ ಅವ್ರ, ಇವೆಲ್ಲ ತಿಳ್ಕೊಬೇಕು. ನೀವು ಪ್ರಚಾರ ಮಾಡ್ಬೇಕ. ನಾವು ಸ್ವಾಭಿಮಾನಿಗಳು, ಒಮ್ಮೆ ಹಿಡಿದು ದೋಸ್ತಿ ಅಂದ್ರೆ ಮುಗೀತು. ಇಂಥ ಎಷ್ಟು ಕುಸ್ತಿ ಆಗಿದಾವ ಅಲ್ಲಿ. ರಾಜಕ್ಕಾಗಿ ಅವರ ವಿರುದ್ಧ ಶ್ರೀನಿವಾಸ್ ಪಾಟೀಲ್ನ ಯಾಕೆ ಏನು ತಗೊಂಡ್ರು? ನಿಮ್ಮ 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 ವಿರುದ್ಧ ನಾವೇನಲ್ಲ ಅಂತ ಹೇಳಕ್ಕ ಆಗಿಲ್ಲ. ನಿಮಗೆ 4 ಹುಟ್ಟಿದ್ದು, ಅವ್ರು 20 ಇದ್ದು, ಅದಕ್ಕೆ ನೀವು ಏನು ತಗೊಂಡ್ರಿ? ವಿರೋಧಿಗಳು ಹೇಳ್ತೇವೆ. ಲಕ್ಷ್ಮಣ ಸವದಿ ಕಡೆ ಯಾಕೆ ನಿಲ್ಸಿರ? ಅಲ್ಲಿ ನಮ್ಮ ವಿರುದ್ಧ ಮಾತು ಕೇಳಂಗಿಲ್ಲ, ಶಟದ್ ನಡೀತಾರ, ಸ್ವಾಭಿಮಾನಿಗಳಿದಾರ ಅಂತ ಅವರು ಅಲ್ಲಿ ಆರಿಸಿ ಬರ್ತಾರ. ಅವರು ಲಕ್ಷ್ಮಣ ಸವದಿ ಆರಿಸಿ ಬರ್ತಾರ. ಸುಮ್ಮನೆ ದುಡ್ಡು ಖರ್ಚು ಮಾಡ್ಬೇಕಲ್ಲ. ಮತ್ತು ಹೇಳ್ತಾರ ಲಕ್ಷ್ಮಣ ಸವದಿ ನಮಗೆ ಏನು ಇಲ್ಲ ಅಂತ. ಲಕ್ಷ್ಮಣ ಸವದಿ ಹೇಳ್ತಾರ ಇಲ್ಲ ನಮಗೆ ಅವ್ರಿಗೆ ಏನಿಲ್ಲ ಅಂತ. ಮತ್ತು ರಾಯಬಾಗದಾಗೆ ಯಾಕೆ ಭಾಷಣ ಮಾಡಿದ್ರಿ? ಈ ಸಹೋದರ ನೇಮಿಸಿದಂಥ ಕ್ಯಾಂಡಿಡೇಟ್ ವಿರುದ್ಧ, ಕುಲಗೌಡ ಅವ್ರ ವಿರುದ್ಧ ಭಾಷಣ ಮಾಡಿರಲಿಲ್ಲ? ಲಕ್ಷ್ಮಣ ಸವದಿಯರೇ ಮಾಡಿರಲಿಲ್ಲ? ಮಾಡ್ರಿ. ಮತ್ತು ಅನಾಸಬ್ ಜೊಲೆ, ಕೌಟಿಮಟ್ಟು, ಕೋರೆ ಎಲ್ಲ ಒಂದಿದ್ರು ಹಿಂದಿನ ಚುನಾವಣೆಯಲ್ಲಿ. ನಂತರ ಏನಾಯ್ತು? ವಿರುದ್ಧ ಆದರು. ಯಾಕ? ಇವ್ರಕ್ಕಿಂತ ಹೆಚ್ಚು ದುಡ್ಡು ಮಾಡಕತ್ರ ಅವರು. ನಿಮ್ಗೆ ಬೇಕಾದಾಗ ನಿಮ್ಮ ಮನುಷ್ಯ, ಬೇಡದಾಗ ನಮ್ಮ ಮನುಷ್ಯ ಅಲ್ಲ. ಇದು ಯುವಕರು ತಿಳ್ಕೊಬೇಕು. ನಾವು ಮಾತಾಡೋದು 18 35 ವರ್ಷ ಯುವಕರಿಗಿನ. ಯುವಕರ ಶಕ್ತಿ ಅದು, ದೇಶದ ಶಕ್ತಿ. ನಿಮ್ಗೆ ಗೊತ್ತಿಲ್ಲ. ನೀವು ಒಂದು ಪಿಂಟ ಸ್ವಲ್ಪ ಬಂತಂದ್ರೆ ಮುಗೀತು. ಅದು ಮನೆಗೂ ಹೋಗಿಲ್ಲ, ಏನೂ ಹೋಗಿಲ್ಲ. ಒಂದು ಡ್ರೆಸ್ಸು ತೊಗೊಂಗಿಲ್ಲ, ಏನೂ ತೊಗೊಂಗಿಲ್ಲ. ಡಮಾರ. ಮತ್ತು 5 ವರ್ಷ ಕಾಯ್ಕೊತ್ಕೊಂಡ್ರಲ್ಲ ಅವ್ರದ್ದು. ಯಾವ್ದಾರು ಅಭಿವೃದ್ಧಿ ಕೆಲಸ ಕೇಳಕ್ಕೆ ಹೋಗ್ರಿ, ನೀವೇ ನಮ್ಗೆ ದುಡ್ಡು ಕೊಟ್ಟಿದ್ರಿ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮ ಸಲುವಾಗಿ ನಾವು ಕೂತಿದ್ದೇವೆ ಇಲ್ಲೇ. DCC ಬ್ಯಾಂಕ್ ಮುಗಿತಕ್ಕ ಕೊಡ್ತೇವೆ ನಾವು. 4 ಲೈವೋ 5 6 ಲೈವೋ 8 ಲೈವೋ 10 ಲೈವ್ ಮಾಡೋರು ನಾವು. ಜಿಲ್ಲಾ ಎಲ್ಲ ನಮ್ಮನಾಗ ಅನ್ನಿಸ್ತಾ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅದು ಮೊಬೈಲನ್ನ ಸ್ವಿಚ್ ಆಫ್ ಮಾಡತ್ತಿಲ್ಲ. ಅವ್ರ ಲೈವ್ದಾಗ ಇಡತ್ತಾರೆ. ಯಾಕಂದ್ರೆ ಸದಾನಂದ ಭಾವನೆ ಯಾವಾಗ ಬರ್ತಾನೆ ಹೇಳಕ್ ಬರಂಗಿಲ್ಲ, ಏನು ಮಾತಾಡ್ತ ಹೇಳಕ್ ಬರಂಗಿಲ್ಲ. ಯಾಕೆ ಸರ್ಕಾರಕ್ಕೆ ವರದಿ ಕೊಡ್ಬೇಕಲ್ಲ. ಸಾಗರ್ ಕುಲ್ಕರ್ ಅವ್ರ ಇದು 3ನೇ ವರದಿ ಸಾವ್ಕಾರ. ಇದು 3ನೇದು. ಒಂದು SP ದವ್ರದ್ದು, ಒಂದು ಅಧ್ಯಾತ್ಮ, ಮತ್ತೊಂದು 1.5 ತಾಸು ಅದ ಸಾಗರ್ ಅವ್ರೆ. 2ನೇದು ವರದಿ. ಮೊದಲನೇದು ಈಗ SP ಅವರು ಬೆಳಗಾವ್ ಕ್ಲಬ್ಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡತ್ತಾರ ಅದೆಲ್ಲ ಹೇಳಿದೆವು. ಮುಂದಿನ ಸಲ ಹೇಳ್ತೇವೆ ನಾವು. ಏನೇನಿದೆ ಭಾಳ ದೊಡ್ಡ ಕತ್ತಿ ಐತೆ ಅದು. ನಾವು ಯಾರಿಗೆ ಅಂಜಾವ್ರ? ನಿಮಗೆ ಗೊತ್ತಿತ್ತಲ್ಲ. ಮತ್ತು ಕಿಡ್ನ್ಯಾಪ್ ಮಾಡ್ಯಾರ ನೋಡ್ರಿ ಅಂತ ನೀವು ಹೇಳ್ತಾರೆ. ನನ್ನ ಯಾರು ಕಿಡ್ನ್ಯಾಪ್ ಮಾಡೋರು? ನಾನು ಕಿಡ್ನ್ಯಾಪ್ ಮಾಡಿದ ವೀರಪ್ಪನ ಕಿಡ್ನ್ಯಾಪ್ ಮಾಡಿದಂಗೆ, ವೀರಪ್ಪನ ರಾಜ್ಕುಮಾರ್ ಕಿಡ್ನ್ಯಾಪ್ ಮಾಡಿದಂಗನ ಪರಿಸ್ಥಿತಿಗೆ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಾಗ ಅವಾಗ ಗದ್ಲೆ ಎಲ್ದೈತಿ. ದಿಟ್ಟ ನಿರಂತರ ಹುಲಿ ಏನು ಮಾಡತ್ತಿತ್ತು. ಈ ಹುಲಿನೆಲ್ಲ ಪಂಜರದಾಗ ಇಟ್ರ ಅನ್ನೋರು ಅಟ್ಟಲ್ಲ, ಬಿಡಿಸ್ಕೊಂಬರವ್ರು ಯಾರ ಬಿಡ್ಸ್ಕೊಂಬರವ್ರು? ಸಂತು ಭಯ ಯಾಕೆ ಇದ್ದಿಲ್ಲಲ್ಲ? ಇವತ್ತ ಮಕ್ಕೊಂಡಿದ್ರಿ ನೀವೆಲ್ಲ. ಯುವಕರು ಎಚ್ಚೆತ್ಕೊಳ್ಬೇಕು. ಶಕ್ತಿ ನಮ್ಗೆ ಕೊಟ್ಟಿದ್ದಾರೆ. ಒಬ್ಬ ವೈಫೈ ಕೊಟ್ಟದಿಂದ ಇದೆಲ್ಲ ವೈಫೈ ಆಯ್ತು. ಇನ್ನು ಕಾರ್ ಕೊಟ್ರೆ ಹೆಂಗೆ? BMW ಕೊಟ್ರೆ ನಾವು ಹೆಲಿಕಾಪ್ಟರ್ ಪಂಚರ್ ಮಾಡಂಗಿಲ್ಲ. ಹೆಂಗೆ ಮಾಡ್ಬೇಕಂತ ನಮ್ಗೆ ಗೊತ್ತಿಲ್ಲ. SC ST OBC ಅಲ್ಪಸಂಖ್ಯಾತರು ಲಿಂಗಾಯತರು ಅವರು ಇವರು ನಮ್ಗೆ ಏನೂ ಇಲ್ಲ. ರಾಮಶಿ ಬಂಧುಗಳು, ಅಂಬೇಡ್ಕರ್ ಬಂಧುಗಳು, ಬಸವೇಶ್ವರ ಬಂಧುಗಳು, ಎರಡು ಬಂಧುಗಳು, ಯಾರು ಬಂಧುಗಳಿಲ್ಲ. ನಾವು ನಿಮ್ಮ ಬಂಧುಗಳು, ಸ್ನೇಹಿತರ ಬಂಧುಗಳು. ಯಾರೋ ಒಬ್ಬರು ಈಗ 200 ರೂಪಾಯಿ ಹಾಕಿರು. ಬೆಳಿಗ್ಗೆ ಒದರಿ 1.5 ತಾಸು ಒದರಿದ್ದಾನೆ. ನಂತರ ಒಂದು ವರದಿ, ಅಧ್ಯಾತ್ಮ ಒಂದು ವರದಿ. ಇದು 4ನೇದ ಸಾಗರ. 500 ಹಾಕ್ರು, 1000 ಕೊಟ್ರೆ ಚಿಲ್ಲರ್ ಹಾಕಿ ಹೇಳ್ತಾರಂತ. ಅಲ್ಲ, ನೋಟ್ ಬಿಟ್ಟು ಚಿಲ್ಲರ್ ಸಿಗವಲ್ಲ. ಮತ್ತು ನೋಟ್ ಕೊಡ್ಬೇಕಂದ್ರೆ ರಾಜಕಾರಣ ದೂರ ತಾಳತ್ತಾರ. ಅಲ್ಲಿ ಬಂಡಲ್ ಇರ್ತೈತಿ. ಚಿಲ್ಲರ್ ಕೊಡ್ರು ಅಂದ್ರೆ ನೀವು ನಮ್ಮ ತಾಳತ್ತಾರತ್ತೀರಿ. ಏನಿದೆ? ಹಿಂಗೆ ಮಾಡ್ರಿ ಹೆಂಗಾಗೋದು? ಮತ್ತೆ ವಿಷಯಕ್ಕೆ ಏನ್ಬರು? ಆಗ ಕುಸ್ತಿ ಇದ್ದವ್ರು ಈಗ ದೋಸ್ತಿ ಯಾಕೆ ಅಂದ್ರೆ ಹೆಂಗೈತಿ? ಇವ್ರು ತಮ್ಮ ಸ್ವಾರ್ಥಕ್ಕಾಗಿ ಈಗ ಒಂದು ಚಲಾವಣೆ ನಾನು ನಡೆದಿದ್ದೆ ಅಂತೇಳಿ ಈಗ 2000 ನಾನು ಹೋತದ. ಈಗ ನಾವು ಬ್ಯಾಂಕ್ದಾಗ ತೆಗೆದುಕೊಂಡು ಹೋದಾರಂದ್ರೆ ಹುಚ್ಚಿಗಿಚ್ಚಿದೇನೋ ಅಂತ ಪೊಲೀಸ್ ಹಿಡಿದು ಕೊಡ್ಲೇನ ಇದು ಬರೋಬರ ನಡೆಯೋದಿಲ್ಲ ಬ್ಯಾಂಕ್ದಾಗ ಅಂತ ಅಂತಾರಿಲ್ಲೋ. ಹಂಗಿದೆ ಬ್ಯಾಂಕ್ದಾಗ ಯಾವ ನಡೆಯಂಗಿಲ್ಲ. ಈ VS ಸದಾನ್ ಅವ್ರ ಬೆನ್ನ ಯಾರು ಹತ್ತಾರ? ಬ್ಯಾಂಕ್ ದಿವಾಳಿಗೆ CBI ಎನ್ಕ್ವೈರಿ ನಡೆದಿದೆ. ಅಲ್ಲಿ 19 ಬ್ರಾಂಚಲ್ಲಿ 6 ಏನೋ ಬಂದಾಗ್ಯದ. ಇನ್ನೂ ಎಲ್ಲ ಬಂದ್ ಹಾಕೋತ ಹೋಗೋದು.
ಯಾಕೆ ತಮ್ಮ ಮಂದಿಗೆನ 600 ಕೋಟಿ ರೊಕ್ಕ ಕೊಟ್ರ ಅವರು ಸಾಧನ ಅವ್ರು. ಈಗ ದಿವಾಳಿ ಆದ ಕೂಡಲೇ ಅವ್ರ ಕಡೆ ಯಾರ ಒಂದು ದೋಸ್ತಿ ಮಾಡೋರು ಯಾರು ಗೊತ್ತೈತಿ, MLC ನಿಲ್ಸವ್ರು ಯಾರು ಗೊತ್ತೈತಿ. ಈಗ ತಿಂತೇವ್ರ ನಾವು ಅಟ್ರ. ಇನ್ನು ವಿಶ್ವನಾಥ್ ವೈದ್ಯ ಅದ ಬೆಳಗಾಂ ರೆಸಿಡೆನ್ಸಿ ಕ್ಲಬ್ದಾಗ ದೊಡ್ಡ ಪ್ರಮಾಣದಲ್ಲಿ ಪಾರ್ಟಿ ಕೊಟ್ರಂತ ಹುಟ್ಟುಹಬ್ಬದ್ದು ಪುಕ್ಕಟ ಜಾಗ. ಈಗ ಸತೀಶ್ ಜನ ಹೇಳಿರ್ತಾರ ಕಿರಣ್ ನೋಡ್ಕೊಪ್ಪ ಅಂತ. ವಿಶ್ವನಾಥ್ ವೈದ್ಯ ಆಯ್ತಪ್ಪ ಶಾಸಕರ ಪುಕ್ಕಟ್ ಜಾಗ ಇವ್ರ ಎಲ್ಲೆಲ್ಲಿ ಪುಕ್ಕಟ್ ಇರುತ್ತೆ ಅಲ್ಲೇ ಇರೋವ್ರನ್ನ ಇವ್ರ. ಕಿರಣ್ ಸಾಧನ್ ಅವ್ರ ದಿವಾಳಿ, ಅವ್ರನ್ನ ಯಾರು ಮಾತಾಡ್ಸಕ್ತಾ ಇರಲ್ಲ, ಅವ್ರು ಎಲ್ಲಿ ಕಾಣ್ತಾನೆ ಇಲ್ಲ ಸರ್. ದುಡ್ಡಿಗಾಗಿ ಅವರ ಅಭಿಮಾನಿಗಳಿಗಾಗಿ ಅಲ್ಲ, ಸ್ವಾಬ್ ಮಾಡಿದ ಅಭಿಮಾನಿಗಳು. ಯಾರು ಸ್ವಾಭಿಮಾನಿಗಳು ಎಲ್ಲಿ ನನ್ ಕಾಣಂಗಿಲ್ರಪ್ಪ ಸರ್. ನಿಪ್ಪಾನಲ್ಲಿ ಯಾರು ಗೆಲ್ತಾರೆ ಹೇಳಿ? ಉದಯ್ ಪಾಟೀಲ್ ಅವ್ರ ಈಗ ಹೇಳಂಗಿಲ್ಲ, ಯಾಕಂದ್ರೆ ನಮ್ದು ಸ್ವಲ್ಪ ಇನ್ನ 19 ತಕ 18 ತಕ ನೀವು ಕಾಯಬೇಕು. ಯಾರು ಹೇಳ್ತೇವೆ ನಾವು, ಹೇಳಂಗಿಲ್ಲ ಅಂತಲ್ಲ. ಗಜಿಬರ ಚೆನ್ನಪ್ಪ ಗಜಿಬರ ಹೇಳ್ತೇವೆ ನಾವು, ಹೇಳಂಗಿಲ್ಲ ಅಂತಲ್ಲ, ಹೇಳ್ತೇವೆ. ಕರೆಕ್ಟಾಗಿ ಫೇವರ್ ಕೊಡ್ತೇವೆ. ಇಲೆಕ್ಷನ್ ಕೌಂಟಿಂಗ್ ಆದ ನಂತರ ಇವ್ರೇನು ಕೌಂಟಿಂಗ್ ಚಾಲು ಮಾಡ್ತಾರಲ್ಲ, ನಮ್ಮದು ಕೌಂಟಿಂಗ್ ಫಿನಿಶ್ ಎಷ್ಟು ಮತದ ಅಂತರದಿಂದ ಬರ್ತಾರ ಅಂತ ಹೇಳ್ತೇವೆ ನಾವು. ಸೌದಿಯವ್ರು ಎಷ್ಟು ಮತದ ಅಂತರದಿಂದ ಬರ್ತಾರೆ, ಪಾಟೀಲ್ ಸೋಲ್ತಾರೋ ದೊಡ್ಡಗೌಡ್ರು ಗೆಲ್ತಾರೋ ಅದನ್ನ ಹೇಳ್ತೇವೆ. ಅಲ್ಲಿ ರಾಮದುರ್ಗದಲ್ಲಿ ಯಾರು ಗೆಲ್ತಾರೆ ಯಾರು ಹೇಳ್ತೇವೆ. ಅಶೋಕ್ ಪಟ್ಟಣವ್ರು ಯಾಕೆ ಹಿಂದೆ ತಗೊಂಡ್ರು, ಅವ್ರದಿಂದ ಯಾರಿಗೆ ಫಾಯ್ದಾ ಮಾಡತ್ತಾರ ಅವರು ಅದನ್ನ ಹೇಳ್ತಾರೆ. ವಿರೋಧಿಗಳು ಮಾಡತ್ತಾರೋ ಅಥವಾ ತಟಸ್ಥೋಡ್ದಾರೋ ಅಥವಾ ಮುಂದಿನ ಮಂತ್ರಿಮಂಡಲದಲ್ಲಿ ನನಗೆ ಸಿಗ್ತೈತೆ ಅಂತ ಶೀಟ್ ಸಿಗ್ತೈತೆ ಅಂತ ನಿಮಗೂ ವಿರುದ್ಧ ಬೇಡ ನನಗೂ ವಿರುದ್ಧ ಬೇಡ, ಸಿದ್ದರಾಮಯ್ಯ ಅವ್ರಿಗೆ ಕೂಡ ಏನು ಹೊಂದಾಣಿಕೆ ಮಾಡ್ಕೊಂಡ್ರೋ ಹೆಂಗ. ಯಾಕಂದ್ರೆ ಸಿದ್ದರಾಮಯ್ಯ ಅವ್ರದ್ದು ಅಶೋಕ್ ಪಟ್ಟಣ ಚಲೋ ಐತಿ. ಮತ್ತಿನ್ನ ನಿಪ್ಪಾಣಿಯಲ್ಲಿ ಅಲ್ಲಿ ಎಷ್ಟು ಮತ ಅಂತರದಿಂದ ಉತ್ತಮ್ ಪಟೇಲ್ ಗೆಲ್ತಾರೋ ಅಥವಾ ಅನಸಬ್ಜಲ್ಲಿ ಗೆಲ್ತಾರೋ ಹೇಳ್ತೇವೆ. ಮತದ ಅಂತರಗಳನ್ನು ಹೇಳ್ತೇವೆ. ಈ ಕಿಡ್ನಾಪ್ ಎಲ್ಲೆಲ್ಲಿ ಆಗೈತಿ, ಎಷ್ಟೆಷ್ಟು ಮಂದಿ ಐತಿ ಎಲ್ಲ ಗೊತ್ತೈತಿ ನಮಗೆ. ಅದನ್ನ ಹೇಳಂಗಿಲ್ಲ ನಾವು. ಹೇಳ್ರೆ ಮತ್ತೆ ನಿಮ್ದು ಎಲ್ಲ ಮುಗಿತಂದ್ರೆ ನಾಳೆ ನೋಡೋರು ನಮ್ಮದು ಫೇಸ್ಬುಕ್ ಬಿಡೋ ಅಜ್ಜ ಹಂಗೆ ಹೇಳ್ತಾನ, ಮುತ್ತೆ ಹಂಗೆ ಹೇಳ್ತಾನ. ಮುತ್ತೆ ಅಜ್ಜ ಹಾಕೋಬಿಡ್ರಿ, ಭಾಳ ಶಕ್ತಿ ಐತಿ. ನೀವು ಎಚ್ಚರದಿಂದ ಮಾತಾಡ್ಬೇಕು ಅಷ್ಟೇ. ವೆಂಕಟೇಶ್ ಕೃಷ್ಣ ಧನ್ಯವಾದಗಳು ಸರ್ ಜಾಯ್ನ್ ಅದಕ್ಕೆ. ಹಿಂಗೆ 100 ಮಂದಿ ಜಾಯ್ನ್ ಆಗತ್ತಾರ ಮತ್ತು 1000 ಮಂದಿ ಶೇರ್ ಮಾಡತ್ತಾರ. ಏನು ದಿಕ್ಕ ದಿವಾಳಿ ಆಗೈತಿ ಅದು. ನಾವು ಮಾತಾಡಕೂತ ಹುಲಿ ಬಂತು ಎಲ್ಲಿ ಹುಲಿ ಬಂತು? ಹುಲಿ ಬಂತು, ಹುಲಿಗೆ ಮಾಂಸ ಹಾಕೋರಿಲ್ಲ ಮತ್ತು ಸ್ವಲ್ಪ ಕೊಡೋರಿಲ್ಲ. ಏನೋ ಕೊಟ್ಟಿರ್ತಾರ. ನಮ್ಮ ಕೊಲ್ಕಾರ ಅಂತವ್ರು, ಸಾಗರ್ ಕೊಲ್ಕಾರ ಅಂತ ಏನೋ ಒಂದು ಸ್ವಲ್ಪ ಹಾಕಿರ್ತಾರ. ಹುಲಿ ಹಸಿದಪ್ಪ ಕೊಟ್ಬಿಡು ನಾನು ಹಾಕಿ ಮತ್ತೆ ನಾಪತ್ಯನ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರ್ತೇವೆ ಬೇರೆ ಕಡೆ. ಅವ್ರಿಗೂ ಗೊತ್ತೈತಿ, ನಗಾತಾರ ಅವರು. ಒಂದು ಮಾಡ್ಕೋಬೇಕಲ್ಲ ಮತ್ತೆ. ನನಗೆ ಕೇಳಿ ಮಾಡ್ರಂತಾನೆ ನಮ್ಮ ಮಿಲಾಪಿ ಕುಸ್ತಿ ಆಗೋದ್ರಪ್ಪ. ನೀವು ಮಿಲಾಪಿ ಮಾಡಂಗಿಲ್ಲ, ನೀವು ಮಿಲಾಪಿ ಮಾಡಿದ್ರೆ ನಾವು ಮಿಲಾಪಿ ಮಾಡೋದಪ್ಪ. ಭಾಳ ದೊಡ್ಡ ಚಾಲು ಇದಾರ ಮತ್ತು ಚಾಲು ಇದ್ದಾಗ ನಡೆಯೋದಿಲ್ಲ. ಗಿರ್ನಿ ಚಾಲು ಇಲ್ಲ, ನಿಮ್ಮನ್ನ ಯಾರು ಮಾತಾಡ್ತಾರ? ಮೂಲ್ಯಾಗ ಇಡ್ತಾರ. ಚಾಲೂನು ಬೇಕೀಗ. ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಭಾಷಣ ಆಗ್ತದ. ಸಜ್ಜನರಿಗೆ ಎಲ್ಲೈತಿ, ಎಲ್ಲರೂ ಮೂಲ್ಯಾಗ ಇದಾರಲ್ಲ. SC ಮಾಳಿಗವರು ಇದ್ದ ಸಜ್ಜನ ರಾಜಕಾರಣಿ ಅಲ್ಲ, ವಿಶ್ವನಾಥ್ ಪಾಟೀಲ್ ಸಜ್ಜನ ರಾಜಕಾರಣಿ ಅಲ್ಲ, ಜಂಬೂ ಕಳಲ್ಕರ್ ಸಜ್ಜನ ರಾಜಕಾರಣಿ ಅಲ್ಲ, ಉತ್ತಮ್ ಪಾಟೀಲ್ ಸಜ್ಜನ ರಾಜಕಾರಣಿ ಅಲ್ಲ, ಮಾರುತಿ ಎಷ್ಟಿಗೆ ಸಜ್ಜನ ರಾಜಕಾರಣಿ ಅಲ್ಲ. ಎಷ್ಟು ಹೆಸರುಗಳು ಬೇಕು? ಬಿ ಶಂಕರಣ್ಣದವರು ಸಜ್ಜನ ರಾಜಕಾರಣಿ ಅಲ್ಲ. VL ಪಾಟೀಲ್ ಇದ್ರು, ಅವ್ರ ಮಕ್ಕಳು ಕೂಡ ಎಲ್ಲ ಸಜ್ಜನ ರಾಜಕಾರಣಿಗಳೇ. ಅವ್ರೇಂತಿರು ನಮ್ಮ ತಂಟಿಗೆ ನೀವು ಬರಬೇಡ್ರಿ, ನಮ್ಮ ತಂಟಿಗೆ ನೀವು ಬಂದ್ರೆ ಬಿಡಂಗಿಲ್ಲ. ಮತ್ತು ಭೀಮರಾವ್ ಘಾಟಿ ಅವರು ಸಜ್ಜನ ರಾಜಕಾರಣಿ. ರಾಜಕಾಗೆ ಅವ್ರನ್ನ ಏನೋ ಗುಂಡಾಗಿರಿ ಮಾಡ್ತಿದ್ರಂತ ಅವ್ರು ಬಿದ್ದಾರ. ಅವ್ರು 2 ಸಲ 3 ಸಲ ನಂತರ ಬಂದ್ ಮಾಡ್ಯಾರ ಕಾಣ್ತೈತೆ. ಅದು ಅಲ್ಲಿ ಹೇಳ್ತಿದ್ರಪ್ಪ ನಾವು ಅದಾಗ. ಲಕ್ಷ್ಮಣ್ ಸವದಿ ಸಜ್ಜನ ರಾಜಕಾರಣಿ. ಅದು ದುರಂಕಾರ. ನಾನೆಲ್ಲ ನನ್ನಿಂದ ಎಲ್ಲ ರಾಯಬಾಗದವರು ಭಾಷಣ ಮಾಡತ್ತಾರ ನಿನ್ನೆ ನಮ್ಮ ಕ್ಯಾಂಡಿಡೇಟ್ ಆಯ್ಸ್ಕೊಡಂತ. ಮತ್ತು ಇಲ್ಲಿ ದೋಸ್ತಿ ಬೇಕಾಗಿತ್ತು. ಈ ಕುಸ್ತಿ ಹಿಡಿದರೆ ಅಂದ್ರೆ ಡಿಸಿಷನ್ಗೆ ಬರೋದು ನಮ್ಗೆ ಯಾರು ವಿರೋಧಿಗಳಲ್ಲ, ನಾವಿಬ್ಬರು ಒಂದು ಜೋಡಿ ಎತ್ತುಗಳು ಅಲ್ಲಿ ಹೇಳ್ದು. ಜೋಡಿ ಎತ್ತುಗಳು ಅಷ್ಟ ಹಿಂಗೆ ಇರ್ಬೇಕಾಗಿತ್ತಲ್ಲ. ರಾಯಬಾಗ್ ಯಾಕೆ ಹೋದ್ರ ನೀವು? ಜಿಲ್ಲಾ ಲೀಡರ್ ಆಗುವಂಥ ಚಾನ್ಸಸ್ ಹೆಚ್ಚಿತ್ತು. ಲಕ್ಷ್ಮೀ ಬೆಳಕರ ಇರಲಿ, ಯಾಕಂದ್ರೆ ಮಂತ್ರಿಮಂಡಲದಲ್ಲಿ ಏನಾದ್ರು ತೆಗೆದು ಹೋಗದಾರ ಏನು ಗತಿ? ಈಗ 2.5 ವರ್ಷ ಐತಿ, ಇನ್ನೂ 2.5 ವರ್ಷ ಕೋಟಿಗಟ್ಟಲೆ ದುಡ್ಡು ಮಾಡ್ಕೋಬೇಕಾಗೈತಿ. ಬೆಳಗಾವಿ ಗ್ರಾಮೀಣ लोक कला सांगायला लागले अभ्यास करा. आता काय झालंय 17, 18, 19 बेळगाव क्लब धरले, तिथं पेंडल गाठलंय. लक्ष्मी बाबळकर त्यांचं काय तर नातू काय नातीचं हे आहे म्हणा, हुट्टब आहे म्हणा, नामकरण आहे म्हणा.
ते फुल क्लब पूर्ण क्लब क्लब मग क्लब सदस्य काय करणार 3 दिवस काय करणार 200 ರೂಪಾಯಿ ಯಾರು ಹಾಕಿರಪ್ಪ ಧನ್ಯವಾದಗಳು ಹಿಂಗೆ ಬೆಳೆಸ ನಾವು 5-5 ನಿಮಿಷಕ್ಕೆ 10 ನಿಮಿಷಕ್ಕೆ ಹಾಕಿದ್ರೆ ನಾವು ಇಲ್ಲೇ ಕೊಂಡ್ತೇವೆ ನಾವೆಲ್ಲಿ ಹೋಗಾರ ಮತ್ತು ಇದ ನಮ್ಮ ದಂಧೆ ನಮಗೇನ ಪಾನ್ ಪಟ್ಟಿ ಅಂಗಡಿ ಹಾಕಿರ ನೀವು ದಿವಾಳಿ ಆಗೋ ಕಂಪ್ನಿ ನಾವು ಯಾಕೆ ಎಲ್ಲರಿಗೂ ತಗೋ ನೀ ಹೋಟೆಲ್ ಹಾಕಿರ ಎಲ್ಲರಿಗೂ ಚಹಾ ಕುಡಿಸಿ ದಿವಾಳಿ ಆಗೋರು ಭಾಂಡಿ ಎಲ್ಲ ಮಾರ್ಕೊಂಡ್ಬಿಡೋರು ಏನು ಬರಂಗಿಲ್ಲ ನಮಗೆ ಪೆನ್ ಸೋರ್ಡ್ ಅಂತ ಕಡೆಕ್ಕಿಂತ ಪೆನ್ ಹರಿತ ಅದಕ್ಕಿಂತ ನಮ್ಮ ಬಾಯಿ ಹರಿತ ಪೆನ್ ಅದ ಅಂದ್ರೆ ಪೆನ್ನಾಗ ಬರೆಯನ್ನ ಗುಡ್ಲಿಲ್ಲ ನೀವು 5 ಇಲ್ಲಿ ಬರಿತಿದ್ದು 25 ವರ್ಷ ನಡೆಸಿದ್ದು 25-30 ವರ್ಷ ನಡೆಸಿದ್ದು ಅದ್ರ ಪೆನ್ನ ಕಿತ್ಕೊಂಡ್ರಲ್ಲ ಪುಕ್ಕಟ್ ಹೋದವರು ಒಂದು 25%, 50% ಮಾರೋರು ಅವ್ರು ನಮಗೆ ರೊಕ್ಕ ಕೊಡೋರಲ್ಲ ಸ್ಟಾಲ್ದವರು ಅಲ್ಲೇ ದಿವಾಳಿ ಮಾಡ್ರೆ ನಂತರ 25% ಉಳಿತಿದ್ದು ಅದರ ರದ್ದಿ 15 ರೂಪಾಯಿ ಕಿಲೋ ಹೋಟೆಲ್ಲ ಉಕ್ಕೋರ್ಲ ನಿಂತು ಈಗ ನಾವು ಧ್ವನಿ ಎಲ್ಲರೂ ಧ್ವನಿ ಪರ ಆಗಿದ್ದೇವೆ ಧ್ವನಿ ಕೊಡ್ಬೇಕಾದ್ರೆ ಸ್ವಲ್ಪ ಹಾಕ್ತವ್ರಿ ಮಲ್ಲಿಕಾರ್ಜುನ್ ಬೆನ್ವಾಡಿ ಸರ್ ಲಕ್ಷ್ಮಣ್ ಸೌದಿ ಮತ್ತು ಸಾವ್ಕಾರ್ ರಾಯಬಾಗ್ ವಿನ್ ಅಂತ ನಮ್ಮದು ಅಧ್ಯಕ್ಷ ಅಂತಾರೆ ಸರ್ ನಿಮ್ಮ ಅನಿಸಿಕೆ ಇಲ್ಲ ಅಲ್ಲೇನು ಆಗಂಗಿಲ್ಲ ಅಲ್ಲಿ ಜಾರಕಿಹೊಳಿ ಸಹೋದರ ಬೆಂಬಲಿಗೆ ಏನಿದಾರಲ್ಲ ಅವ್ರು ಆಗ್ತಾರೆ ಪ್ರಸಾದ್ ಕುಲವಡಿ ಆಗ್ತಾರೆ ಅದು ನಂತರ ಹೇಳ್ತೇವೆ ಎಟ್ ಲೀಡ್ಲಿ ಆಗ್ತಾರೆ ಹೇಳ್ತೇವೆ ಲಕ್ಷ್ಮಣ ಸೌದಿ ಭಾಷಣ ಮಾಡೋರ ಮತ್ತೇನು ಮೂಲ್ಯಾಗ ಭಾಷಣ ಮಾಡೋರಲ್ಲ ಅವ್ರು ಜಿಲ್ಲಾದಾಗ ಭಾಷಣ ಮಾಡೋರು ಅಂದ್ರೆ ಮೂಲ್ಯಾಗ ಭಾಷಣ ಮಾಡತ್ತಾರೆ ಮಾಡಲಿ ಮಂಜುನಾಥ್ ಟೊಟ್ಟಿಗರ್ ಸರ್ ರಾಮದುರ್ಗ PF ಪಾಟೀಲ್ ನ್ಯಾಯವಾದಿಗಳು ಇವರು ಸುಮಾರು ವರ್ಷಗಳಿಂದ ಸಾಮಾಜಿಕ ಹೋರಾಟ ಮಾಡಿದರು ಬಹಳ ಕಳ್ಕೊಂಡಿದ ವ್ಯಕ್ತಿ ಆದರೂ ಒಮ್ಮೆ ಶಾಸಕರು ಆಗ್ತಾರೆ ಸರ್ ಅಲ್ರಿ ನಾವು ಭೇಟಿಯಾಗಿಲ್ಲಾರ PF ಪಾಟೀಲರು ಯಾರು ಸೋಷಿಯಲ್ ಮೀಡಿಯಾದಲ್ಲಿದ್ದಾರೆ ಯಾರು ನಮಗೆ ಹೆಲ್ಪ್ ಮಾಡ್ತಾರೆ ಯಾರು ನಮ್ಮ ಈಗೇನೈತಿ ಸೋಷಿಯಲ್ ಮೀಡಿಯಾದಾಗ ಕಿಂಗ್ ಆಗೋದು ಮತ್ತು ಎಲ್ಲ ಆಗೋದು ಅವರು ಆಗ್ತಾರೆ ಸಜ್ಜನ ರಾಜಕಾರಣಿ ಎಲ್ಲ ಗೊತ್ತೈತಿ ಎಲ್ಲರಿಗೂ ಗೊತ್ತೈತಿ ಬಾಸಲ್ಲಿದ್ದಾರೆ ಅವರು ಅಷ್ಟೇ ಅಕ್ಕ ಮೊಡಲಿಗೆ ಖಾಯಂ ನಿಲ್ಲತ್ತಾರ AC ರಿಟೈರ್ಮೆಂಟ್ ಆಗಿ ಅಲ್ಲಿ ಬಂದು ಕೂತು ನಂತರ ಅಶೋಕ್ ಪೂಜಾರಿ ಅವ್ರು ನಿಲ್ಲತ್ತಾರಲ್ಲ ಈ ಡಾಕ್ಟರ್ ಮಾಜಿ ಕಡ್ಯಾಡಿ ಅವ್ರು ಇದ್ದಾರಲ್ಲ ಕಡ್ಯಾಡಿಯವರು ರಾಜಕಾರಣಿ ಸಜ್ಜನ ರಾಜಕಾರಣಿ ಇದಾರಲ್ಲ ರಾಜಕಾರಣಿ ಯಾಕೆ ಅಲ್ಲಿ ಮೇಲಾಪಿ ಕುಸ್ತಿ ಮಾಡಿದ್ರಲ್ಲ ಅವ್ ಮೇಲಾಪಿ ಕುಸ್ತಿ ಮಾಡುವಂತ ಹೊತ್ತಲ್ಲಿ ಇರಾನ್ ಕಡ್ಯಾಡೋರು ಯಾಕೆ ಗಪ್ ಕೂತ್ರು ಅವ್ರು ಯೂಸ್ ಮಾಡ್ಬೇಕಾಗಿತ್ತು ಮತ್ತು ಇಲ್ಲಿ ವೇದಿಕೆ ಮೇಲೆ ಹತ್ತಿರಲ್ಲ ಇದರಲ್ಲಿ ಹುಕ್ಕೇರಿಯಲ್ಲಿ ಅಲ್ಲಿ ಭಾಷಣ ಮಾಡಿ ಹೋದ್ರು ಜಗದೀಶ್ ಶೆಟ್ಟರ್ ಭಾಷಣ ಮಾಡಿ ಹೋದ್ರು ಅಭಯ ಪಾಟೀಲ್ ಭಾಷಣ ಮಾಡಿದ್ರು ಸಂಜಯ್ ಪಾಟೀಲ್ ಭಾಷಣ ಮಾಡಿ ಹೋದ್ರು ಎಲ್ಲ ಭಾಷಣ ಮಾಡಿದ್ರು ರೇಷನ್ ಕೊಡೋರು ಯಾರು ಅದಕ್ಕೆ ಇವ್ರೇನಂತಂದ್ರು ಉಮೇಶ್ ಕತ್ತಿ ಅವರು ಇಲ್ಲಿ ಬಂದ ಎಲ್ಲ ನಾ ಜಿಲ್ಲಾ ಪ್ರತಿನಿಧಿ ಅಲ್ಲ ನಾ ಒಬ್ಬ ಇಲ್ಲಿ ಹುಕ್ಕೇರಿಯಿಂದ ನಾಮಪತ್ರ ಸಲ್ಲಿಸಾಕ ಬಂದೆ ನಾನು ಭಾಷಣ ಮುಗಿದಂದ 10 ದಿವಸ ಆಗಿರ್ಬೇಕಷ್ಟ ಅದು ಹುಕ್ಕೇರಿ ಮುಗಿಸ್ಕೊಂಡು ಇಲ್ಲಿ ಬಂದರು ಅಂದ ಅವರು ತಾಕತ್ ಅವ್ರಿಗೂ ಗೊತ್ತಾಗಿದೆ ಮತ್ತು ಆ ದೋಸ್ತಿನೇ ಇದ್ರು ಯಾಕಂದ್ರೆ ಜಾರಕಿಹೊಳಿ ಸಹೋದರಿ ಇವ್ರನ್ನ 4 ಸಲ ಇದು ಮಾಡಿದ್ರಲ್ಲ ಅವಾಗ ದೋಸ್ತಿನೇ ಇತ್ತು ಈಗ ದುಶ್ಮನಿ ಯಾಕೆ ಅದು ಅಂದ್ರೆ ಇವ್ರ ತಾಳಕ್ಕೆ ತಕ್ಕಂತೆ ಕುಣಿಯಬೇಕು ನಾವು ತಾಳಕ್ಕೆ ತಕ್ಕಂತೆ ಬದುಕಬೇಕಂತ ರಾಜ್ಕುಮಾರ್ ಹಾಡು ಐತ್ಲ ತಾಳಕ್ಕೆ ತಕ್ಕಂತೆ ಹಂಗೆ ತಾಳಕ್ಕೆ ತಕ್ಕಂತೆ ಕುಣಿತಾರ ಅದು ಕರೆಕ್ಟನೇ ಇದೆ ಇಲ್ಲಂತಲ್ಲ ನಾವು ಕೂಡ ಇನ್ನು ಕೆಲವೊಂದು ದಿವಸ DCC ಬ್ಯಾಂಕ್ ತಕ್ಕ ನೋಡ್ತೇವೆ ಎಷ್ಟು ಕಲೆಕ್ಷನ್ ಆಯ್ತು ನಮ್ದು ಗೂಗಲ್ ಪೇ ಮತ್ತು ಫೋನ್ಪೇ ನೋಡ್ತೇವೆ ಈಗೇನೋ 8,900 900 ಆಗತ್ತೈತಿ ಏನೋ 10,000 15,000 ದಿವಸ ಕಲೆಕ್ಷನ್ ಆಗೈತೆ ಅಂದ್ರೆ ನಾವು ನಿಮ್ಮ ದೋಸ್ತಿ ಮಾಡ್ತೇವೆ ಮತ್ತು ಆಗಲಿ ಅಂದ್ರೆ ನಾವು ಅದಲ್ಲ ಜಯ ಈ ಕಡೆ ಜಯ ಅಂತೇವೆ 12 ಗಂಟೆಗೆ ಅವು 4 ಗಂಟೆಗೆ ಅಲ್ಲಿ ಜಯ ಅಂತೇವೆ ರಾತ್ರಿ ಕುಮಾರಸ್ವಾಮಿ ಜೊತೆ ಕೂತ್ ಪಾರ್ಟಿ ಮಾಡ್ತೇವೆ ಅವರು ಮತ್ತು ದೊಡ್ಡ ವಿಸ್ಕಿ ಅದು ಇದು ಹೊಡಿತಿರ್ತಾರಲ್ಲ ಅವ್ರ ನಮಗೊಂದು 60 ಕೊಡ್ತಾರೆ ಮತ್ತು ಏನು ಮಾಡವ್ರಿ ನೀವು 60 ಸಿಗ್ನೇಚರ್ ಕೊಡೋರಲ್ಲ ಅವ್ರನ್ಕ ಕರೆಯೋರಲ್ಲ ಮತ್ತು ಏನಾರ ಮಾಡಿ ಒಳಗೆ ಹೋಗ್ಬೇಕಲ್ಲ ಅನ್ಯಾಯದ ವಿರುದ್ಧ ಹೋರಾಟ ಥ್ಯಾಂಕ್ ಯು ಸರ್ ನೀವು ಭಾಳ ದಿವಸದ ನಂತರ ಬಂದ್ರಿ ಸುರೇಶ್ ಚೌಗ್ಲೆ ಧನ್ಯವಾದ ಸರ್ ವಿಜಯ ಮನೆ ರಾಯಬಾಗ್ ಆಯ್ತರಪ್ಪ ಇನ್ನು ಯಾರೋ ಮಾಡ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಸ್ವಾಭಿಮಾನವೇ ಇಲ್ವಾ ಮತ್ತೆ ಜಾರಕಿಹೊಳಿ ಕಡೆ ಬಾಗ್ತಾರೆ ಇದೇ ಬಹಳ
ನೋವಾಗ್ತದೆ. ಹೌದು, ಎಲ್ಲರಿಗೂ ನೋವಾಗಿದೆ, ಸ್ವಾಭಿಮಾನಿಗಳು ಎಲ್ಲ ನೋವಾಗಿದೆ. ಮುಂದಿನ ಸಲ ಅದಕ್ಕೆ ಕೆಡುತ್ತಾರ. ನೋವು ಈಗ ಐತಿ, ಮುಂದ ಸಣ್ಣ ಸಣ್ಣ ಚಾಕ್ಲೇಟ ಬಿಸ್ಕಿಟ್ಗೆ ಸಮಾಧಾನ ಆದ್ರೆ ನಾವು ದೊಡ್ಡ ದೊಡ್ಡದು ಹೊಡೆದು ಬಿಡಲ್ಲ. ಅವಾಗ ನೋಡೋಲ್ಲ ಇವ್ರು ಯಾರ ಕಡೆ ಮತ ಕೇಳಕ್ ಬರ್ತಾರ ನೋಡೋನು. ಅವಾಗ ದುಶ್ಮನ್ ಇದ್ರು, ಈಗ ದೋಸ್ತಿ ಯಾಕಾದ ಕೇಳೋಲ್ಲ. ಮತ್ತೆ ಈಗ ರಮೇಶ್ ಜಾರಕಿಹೊಳಿ ಯಾಕೆ ಸೈಲೆಂಟ್ ಉಳಿದ್ರು ಕೇಳೋಲ್ಲ. ಅವರಲ್ಲಿ ಇವ್ರು ನಿಂತಾಗ, ಚಂದ್ರ ಹೆಟ್ಟುವಳಿ ನಿಂತಾಗ ನಾವು ವಿರೋಧ ಮಾಡ್ಬೇಕಾಗಿತ್ಲ, ಅಥವಾ ಇತರ ಕ್ಷೇತ್ರಗಳಿಂದ ಆರಿಸಿ ಬಂದ್ರಲ್ಲ ಅವ್ರು. 1400 ಏನೋ ಹೆಚ್ಚು ಮತಗಳಿದ್ದು. ಅದಕ್ಕೆ ಬಿಟ್ಟು 3 ಮಂದಿ ಗುಡಿ ಏನು ಅಪೋಸಿಷನ್ ಇದ್ರು ಅವ್ರು ಹಿಂದೆ ತಕೊಂಡು ಎಷ್ಟು ರೊಕ್ಕ ಕೊಟ್ರು. ಅವಾಗ ಕೊಡಬೇಡ್ರಪ್ಪ, ನಾನು ಇಲ್ಲಿ ಒಬ್ಬ ನಮ್ಮ ಕ್ಯಾಂಡಿಡೇಟ್ ಅದಾನಂತ ಅಲ್ಲಿ ತಯಾರು ಮಾಡಿದವ ಅವ್ರ ಅರ್ಜಿ ಹಾಕಕ್ಕ. ಅವ್ರ ಬಾಲಚಂದ್ರ ಅವರು ಅರ್ಜಿ ಹಾಕಿದ್ರು, ಯುವರಾಜ್ ಹಾಕಿ ಮತ್ತು ಮೇಲಾಪಿ ಮಾಡಿದ್ರು. ಮತ್ತು ಅವು 3 ಪರಿಸ್ಥಿತಿ ಹೆಂಗೆ ಅಂದ್ರೆ ಇವ್ರಿಗೆ ತಮಗೆ ಹೆಂಗೆ ಅನುಕೂಲ ಐತೆ ಹಂಗೆ ಮಾಡೋರು ಅಷ್ಟ. ಎಲ್ಲಿ ಸ್ವಾಭಿಮಾನಿಗಳು ಇವರು ಎಲ್ಲ ಇದನ್ನ ಮಾಡಿ ಮಣ್ಣು ಮುಗಿಸಿಬಿಟ್ರಿ ಇವರು. ಜಿಲ್ಲಾ ರಾಜಕಾರಣ ಹೆಂಗಾಗೈತೆ ಅಂದ್ರೆ ಸ್ವಾಭಿಮಾನಿಗಳು ಯಾರು ಅನ್ನೋದು ಹೇಳೋದು ಕಠಿಣ ಐತಿ, ಮತ್ತು ನಿಷ್ಠಾವಂತರ ಯಾರು ಹೇಳೋದು ಕಠಿಣ ಐತಿ, ಭಾಳ ಕಠಿಣ ಐತಿ ಈಗ. ಯಾಕೆ ಹೊಲಸಿ ಹಿಡ್ಸಿಬಿಟ್ರಲ್ಲ ಎಲ್ಲ ಕಂಪ್ಲೀಟ್. ಹಳ್ಳ್ಯಾಗ ಅವ್ರು ಏನ್ರಿ DC ಬ್ಯಾಂಕ್ ಹೊಲಸಿಟ್ರು ಹೊಡಿಸಿಟ್ರು, ಯಾರು ಹೊಲಸಿಟ್ರು ಹೇಳಂದ್ರೆ ಹೇಳಂಗಿಲ್ಲ. ಮೈಕ್ ತೊಗೊಂಡು ಮುಂದೆ ಹೇಳ್ತೇವೆ ಏನೋ ಇಲ್ಲ ನಿಮ್ಗೆಲ್ಲ ಗೊತ್ತಿದ್ದೆ ಅಂತಾರೆ. ಮತ್ತೆ ನೀವೇ ಹಾಕಿದ್ದೀರಿ, ನೀವು ಬಾಯಿ ಬಿಟ್ಟು ಹೇಳ್ಬೇಕಲ್ಲ, ಧೈರ್ಯದಿಂದ ಹೇಳ್ಬೇಕಲ್ಲ, ನೀವು ಹೇಳಂಗಿಲ್ಲ. ಶಿವಾನಂದ ಕುರಂಗಿ ಅವ್ರ ಕಕ್ಕ ಹುಕ್ಕೇರಿ ಏನು ಆಕೈತ್ರಿ, ಹುಕ್ಕೇರಿ ಏನಾಗ್ತೈತಿ, ಒಂದು ಸೈಡ್ ಆಗ್ತೈತಿ. ಅವ್ರೇ ರಾಜೇಂದ್ರ ಪಾಟೀಲ್ ಕಡೆ ಏನೋ ಇದನ್ನಿಲ್ಲ, ಅಟ್ಟೇನಿಲ್ಲ. ಇವ್ರು ನಿಲ್ಸಿದಾರೆ. ಯಾಕಂದ್ರೆ ರಮೇಶ್ ಕತ್ತಿ ಅವರು ಇದನ್ನ ಖಾಲಿ ಮಾಡ್ಬೇಕಲ್ಲ, ಮತ್ತು ವಿರೋಧ ಮಾಡತ್ತಾರ, ವಿರೋಧ ಮಾಡ್ಬೇಕು. ಮತ್ತು ಹಿಂದೆ ತಕೊಂಡ್ರಂದ್ರೆ ಮತ್ತೆ ಇವರಿಬ್ರು ಮಿಲಾಪಿ ಅಂತ ನೀವು ಹೇಳ್ತಾರೆ. ಬರ್ತಾರ ಅವರು, ಯಾಕಂದ್ರೆ ಅವ್ರಿಗೆ 62 PKPS ಅದಾವ, ಮತ್ತು ಬಂದೋಬಸ್ತ್ ಇಟ್ಟಿದ್ದಾರೆ. ಅವ್ರಿಗೆ ರಾಜೇಂದ್ರ ಪಾಟೀಲ್ ಅವ್ರು ಯಾಕೆ ನಿಲ್ಸ್ಯಾರಂದ್ರೆ ನಿಲ್ಸ್ಬೇಕಲ್ಲ, ನಿಲ್ಸಿದ್ರೆ ಅಪಮಾನ. ಕುಸ್ತಿ ಸೋತಿದಾರ, ಏನಂಗೆ ಕುಸ್ತಿ ಹಿಡಿನು ಬರೋಬ್ಬರ ಐತದ. ಅದ ಸಣ್ಣ ಕುಸ್ತಿ ಅಂತ ಹುಕ್ಕೇರಿ ವಿದ್ಯುತ್ ಅದ, ಇದು ದೊಡ್ಡ ಕುಸ್ತಿ ಅಂತ. ಇದಕ್ಕಿಂತ ದೊಡ್ಡ ಕುಸ್ತಿ ಐತಲ್ಲ 2028ರಲ್ಲಿ ಅಲ್ಲಿ ರಾಹುಲ್ ಜಾರಕಿಹೊಳಿ ತಂದು ನಿಲ್ಸಿದಾಗ ಅದು ಕರೆ ಕುಸ್ತಿ. ಈ ಸುಮ್ಮನೆ ಈಗ ನಾಟಕಗಳು ಇವರು. ಮತ್ತು ಒಳ್ಳೇದಪ್ಪ ನಿಮ್ಗೆ ಹೇಳ್ತಾನೆ, ಅನಸಬ್ ಜೋಲಿ ಅವ್ರ ಕೈ ಕೊಟ್ಟರು ಅಥವಾ ಲಕ್ಷ್ಮೀ ಸೌದಿ ಅವ್ರ ಕೈ ಕೊಟ್ರು ಅಂತೇಳಿ ಅಧ್ಯಕ್ಷ ಮಾಡ್ಲಿಕ್ಕೆ. ರಮೇಶ್ ಕತ್ತಿ ಅವ್ರು ಅಂತಂದ್ರೆ ಏನು ಮಾಡೋರು, ರಾಜಕಾರಣ ಇವತ್ತಿದ್ದು ನಾಳೆ ಇರಂಗಿಲ್ಲ, ನಾಳೆದ್ದು ನಾಡ್ದಿರಂಗಿಲ್ಲ. ನೀವು ಅಂತೀರಿ ಒಮ್ಮೆ ಹಿಂಗೆ ಹೇಳ್ತೀರಿ, ಒಮ್ಮೆ ಹಿಂಗೆ ಹೇಳ್ತೀರಿ ಅಂತ. ಮತ್ತು ನಾವೇನು ಮಾಡೋರು, ಅವ್ರು ಹೆಂಗೆ ಜಿಗ್ತಾರೆ ಹಂಗೆ ನಾವು ಜಿಗಿಬೇಕು, ಹೌದಿಲ್ಲ? ನಾವು ರಮೇಶ್ ಕತ್ತಿ ಅವರು ಒಳಗೆ ಹೋಗುತ್ತೆ, ಚೇರ್ಮನ್ರೇ ನಮಸ್ಕಾರ ಅಂತಂದಿದ್ದು. ಒಳಗೆ ಹೋದ್ರು, ರಾಜೀನಾಮೆ ಕೊಡಿಸಿರು, ಹೊರಗೆ ಬಂದರು. ನಾ ಏನು ಚೇರ್ಮನ್ ಅಲ್ಲ, ನಾ ಮಾಜಿ ಅಂದರು. ನಾವು ಚೇರ್ಮನ್ ಅನ್ಬೇಕು, ಮಾಜಿ ಚೇರ್ಮನ್ ನಮಸ್ಕಾರ ಅನ್ಬೇಕಲ್ಲ. ಹೆಂಗೆ ಎಲ್ಲಿದ್ದಾರೆ ಯುವಕರಿಗೆ? ನೀವು ಯುವಕರನ್ನ ಜಾಗೃತಿ ಮಾಡೋರು. ನಾವು ಸಾಗರ್ ಕೊಲ್ಕರ್ ಹೇಳಿದಾರ, ಯುವಕರನ್ನ ಜಾಗೃತಿ ಮಾಡ್ರಿ. ನಾವು ನಮ್ಮಂಥವ್ರಿಗೆ ಏನೂ ಗೊತ್ತಿಲ್ಲ, ನೀವು ಇದಾರೆ ಅಂತ ನನಗೆ ಗೊತ್ತೈತಿ. ಏನು ಅವ್ರು BMW ಕಾರ್ ಕೊಡಿಸ್ತಾರೋ ಏನು ಕೊಡಿಸ್ತಾರೋ ನೋಡ್ಬೇಕು. ಅವನು ಸ್ವಲ್ಪ ಶ್ರೀಮಂತ ಮಾಡ್ಬೇಕಲ್ಲ. ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರಗೆ ಕೊಟ್ಟಿದ್ದು ಕೆಟ್ಟಿದ್ದನ್ನು ಬೇಡ. ಮುಂದೆ ಕಟ್ಟಿದ ಬುತ್ತಿ ಸರ್ವಜ್ಞ. ನಾವು ಕೊಟ್ಟದ್ದು ನಾವು ಹೊಳೆ ಬರ್ತಿತ್ಲ, ಸಾಗರ್ ಕೊಟ್ಟದ್ದು ಸಾಗರ ಹೊಳೆ ಬರ್ತೈತೆ. ನಮ್ಮವ್ರು ಭಾಳ ಹೊಗಳಬೇಡ್ರಿ ಅಂತಾರೆ ಅವ್ರು. ಮತ್ತು ಕೊಟ್ಟವ್ರನ್ನೂ ಹೊಗಳ್ಬೇಕಲ್ಲ, ನಮ್ಮ ಕುಡಲ್ದವ್ರನ್ನೇನು ಹೊಗಳು. ಈಗ ಉತ್ತಮ್ ಪಾಟೀಲ್ರು ನೀನು ಹೋದಾಗ 10,000 ಕೊಡಕ್ಕೆ ಎಲ್ಲ ಫೋನ್ ಕರ್ ಅವರೆಲ್ಲ ಅವ್ರ PA ತೆಲ ಕರ್ ಹಿರ್ಗೋಡ್ಲಕ್ಕರ್ ದುಡ್ಗೋಡ್ಲಕ್ಕರ್ ಅವ್ರು 10 ಹಾಕಿದಂತ ಅವ್ರ ನೀವು 10 ಕೊಟ್ರಿ ಮುಗಿಸ್ಬಿಡ್ರಂತ ಅವ್ರ. ಏನಿದೆ ನಾವು ಅಂತವ್ರು ಏನು ನಮಗೆ ಆ್ಯಕ್ಚುಲಿ ಕಾರ್ ಗಾಡಿ ಕೊಟ್ಟು ಕರ್ಸ್ಬೇಕು. ಉತ್ತಮ್ ಪಾಟೀಲ್ರ ಕರ್ಸಂಗೇನಿಲ್ಲ, ಯಾಕಂದ್ರೆ ಅವ್ರು ಯಾವಾಗ ಮೇಲಾಪಿ ಕುಸ್ತಿ ಆಡ್ತಾರ ಗೊತ್ತಿಲ್ಲ. ಆದ್ರೆ ನಾವು ಇದೆ ಈ ಚಂದು ಅನ್ನ ಕೊಟ್ಟಿವಲ್ಲೇ. ಅವರು ಅನಸಬ್ ಜ್ಯುವೆಲ್ಲರಿ ಭಾಳ ಆತ್ಮೀಯರು ಇದ್ರು. ಯಾವಾಗ ಶುಗರ್ ಫ್ಯಾಕ್ಟ್ರಿ ತಕ ಸುಭಾಷ್ ಜೋಶಿ ಅಧ್ಯಕ್ಷ ಇದ್ರು ಶುಗರ್ ಫ್ಯಾಕ್ಟ್ರಿ ತಕ. ನಾವೇನೈತಿ ಆಗ ಕುಸ್ತಿ ಈಗ ದೋಸ್ತಿ ಯಾಕೆ ವಿರುದ್ಧಕ್ಕೆ ಜಿಲ್ಲೆಯ ರಾಜಕಾರಣ ಬಗ್ಗೆ ನಾವು ಹೆಡ್ಡಿಂಗ್ ಇಟ್ಕೊಂಡು ಮಾತಾಡ್ತೇವೆ. ಆ ಹೆಡ್ಡಿಂಗ್ ಒಳಗಡೆನ ಮಾತಾಡ್ಬೇಕು. ವಿಷಯ ಏನೈತಿ ಅದು ಬೇರೆ ಕಡೆ ಹೋಗಬಾರ್ದು. ನಿಮ್ದೇನೋ ಕಾಮೆಂಟ್ ಬರ್ತೈತಿ, ಕಾಮೆಂಟ್ ಓದಿ ಉತ್ತರ ಕೊಡುವಂತ ಹೇಳ್ತಾರ ಅವರು. ಸಾಗರ್ ಕೊಲ್ಕರ್ ಹೇಳ್ತಾರ, ನೀವು ಉತ್ತರ ಕೊಡ್ರಿ ಮತ್ತು ಉತ್ತರ ಕೊಡ್ಬೇಕಲ್ಲ. ಉತ್ತರ ಕೊಡತ್ತೆ. ಎಷ್ಟು ಮಂದಿ ಜಾಯ್ನ್ ಆಗಿದ್ದಾರೆ. ಅವಾಗ ಸುಭಾಷ್ ಜೋಶಿ ಅವರು ಈಗ ಅನಸಬ್ ಜೋಲಿ ವಿರುದ್ಧ, ಅನ್ನ ಕೊಟ್ಟಿಲ್ಲ ಈಗ ವಿರುದ್ಧ, ಅಂಥವ್ರು ಸಾಕಷ್ಟು ಜನ ವಿರುದ್ಧ. ಈಗ ಹಿರಗೌಡ ಪಾಟೀಲ್ರು ಅವ್ರು ಶಂಭು ಕಲ್ಲೂರ್ಗೆ ಸಪೋರ್ಟ್ ಮಾಡಿದ ಅಂತ ತಿಳ್ಕೋಣ. ಮಾಡಿದಾರ ಬಿಡೋರು ಗೊತ್ತಿಲ್ಲ, ಆದ್ರೆ ತಿಳ್ಕೋಣ. ಈಗ ಅವ್ರು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ತಪ್ಪಿಸೋರು ಯಾರು? ಸಜ್ಜಿ ಜಾರಕಿಹೊಳಿ ಅವರು. ಮತ್ತೆ ಯಾರು ತಪ್ಪಿಸ್ತಾರ? ಇವ್ರು ಹೇಳ್ದಂಗೆ ಆಗ್ಬೇಕಲ್ಲ. ಮತ್ತು ಯುವರಾಜ್ ಕದಮ್ನ ಕಾಡಾ ಅಧ್ಯಕ್ಷ ಮಾಡಿದ್ರು.
ಈ ಕಾಡಾಧ್ಯಕ್ಷ ಮಾಡಿದಾರ, ಹಿಂದೆ ಬುಡಾಧ್ಯಕ್ಷ ಇದ್ರು, ಅವ್ರವ್ರೇ ಯಾಕೆ ಬೇಕು ದೋಸ್ತಿ? ಅದೇ ಶಿವರಾಜ್ ಕದಮ್ಮ ಹಿಂದ ಸತೀಶ್ ಜಾರಕಿಹೊಳಿ ಪರವಾಗಿ ನಿಂತು ಗಡ್ದೇವ್ರ ಮಟ್ಟ ನಿಲ್ಲಿಸಿ ಇವ್ರನ್ನ ಕೆಡವಿದ್ರಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ನ. ಅದಕ್ಕೆ ಇದು ಹೆಡ್ಡಿಂಗ್ ಇದು. DCC ಆಗ ಕುಸ್ತಿ, ಈಗ ದೋಸ್ತಿ ಅಲ್ಲ. ಹಿಂದಿಂದ ಕುಸ್ತಿ ಮತ್ತು ದೋಸ್ತಿ ನಡೆದಿದೆ. ಈಗ ನಾವು ಬಹಿರಂಗಪಡಿಸತ್ತೀವಿ ಎಲ್ಲರಿಗೆ. ಸಚಿನ್ ಅವರ ನಂತರ ಪಂಚಾಕ್ಷರಿ ಹಲ್ಯಾಳ್ ಅವ್ರ ಶುಭೋದಯ ಸರ್. ಶುಭೋದಯ ಯಾವಾಗ ನಾವು ಹೇಳ್ತೇವೆ ಪಂಚಾಕ್ಷರಿ ಅವರ 4 ಗಂಟೆಯಿಂದ 6 ಗಂಟೆ. ಈಗೇನು ಶುಭೋದಯ ಹೇಳತ್ತೀರಿ? ಎಲ್ಲ ಮುಗಿದ ಕತ್ತಿ ಅದ. 8:30 9 ಆಗಿದೆ. ಈಗೇನು ಶುಭೋದಯ? ಅವಾಗ ಶುಭೋದಯ ಹೇಳ್ಬೇಕು. ನೀವು ಯಾವಾಗ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಶುಭೋದಯ ಹೇಳ್ತಾರಲ್ಲ ಅವಾಗ ಶುಭೋದಯ. ಈಗ ಶುಭೋದಯನ ಸಂಜೆಗೆ ಬಂದು ಹೇಳೋರು ನೀವು ಶುಭೋದಯ ಅಂತೇಳಿ. ಹಲೋ ಸರ್, ಹಲೋ ಸಚಿನ್. ಅದಕ್ಕೆ ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ಬೇಕು. 4 ಗಂಟೆಯಿಂದ 6 ಗಂಟೆಗೆ ಯಾರು ಹೇಳ್ತಾರೆ ಅವ್ರು ಮನುಷ್ಯರಾಗ್ತಾರೆ, ಮತ್ತು ರಾಜಕಾರಣಿಗಳು ಆಗ್ತಾರೆ. ಮತ್ತು 18 ಕ್ಷೇತ್ರ ಪರಿಚಯನ ನಾನು ನಿಮಗೆ ಮಾಡಿಸ್ತೇನೆ. ಅವಾಗ ಅದನ್ನು ಹೇಳಂಗಿಲ್ಲ, ಒಳಗಿನ ಮನಸ್ಸದ್ದು ಹೇಳ್ತಾನೆ. ಆತ್ಮ ಬಗ್ಗೆ ಸೂಕ್ಷ್ಮ ಅಂದ್ರೆ ಏನು, ಏನು ತಿನ್ಬೇಕು, ಏನು ತಿನ್ನಬಾರ್ದು, ಏನು ಮಾಡಬೇಕು, ಏನು ಮಾಡಬಾರ್ದು, ಧರ್ಮ ಅಧರ್ಮ ಅಂದ್ರೆ ಏನು, ಕಳಬೇಡ ಕೊಲಬೇಡ, ಹುಸಿ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರ ಹೆಸ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಎಳೆಯಲು ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗನ ಚರಣರು ಪರಿ ಹೇಳ್ತಾನೆ. ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರಗೆ, ಕೊಟ್ಟಿದ್ದು ಕೆಟ್ಟಿತನ ಬೇಡ, ಮುಂದೆ ಕಟ್ಟಿದ್ದು ಬುತ್ತಿ ಸರ್ವಜ್ಞ ಹೇಳ್ತಾನೆ. ಯಾಕುಂದೇಂದು ಶಾರಹಾರ ಧವಲ, ಯಾ ಶುಭ್ರ ವಸ್ತ್ರಾನ್ವಿತ, ಯಾ ಬ್ರಹ್ಮಾಂಚಿತ ಶಂಕರ ಪ್ರಭುತಿ ಪಿರು ದೇವೈ ಸದಾ ವಂದಿತ, ಸಮಾಂ ಪಾತು ಸರಸ್ವತಿ. ಮುಂದೆ ಅದನ್ನು ಹೇಳ್ತೇವೆ, ಪ್ರಾರ್ಥನೂ ಹೇಳ್ತೇವೆ, ಬದುಕೋದು ಹೇಳ್ತೇವೆ. ಅವಾಗ ಫಸ್ಟ್ ನಮ್ಮದು ಇಡೀ ದಿವಸಕ್ಕೆ ಚಾಲು ಆಗೋದು ಪ್ರವಚನ. ಅಲೆಮಾರಿ ಪ್ರವಚನಕಾರ್ರಿ ನಾವು. ಈಗ ಹುಲಿ ಅಲ್ಲ, ಅವಾಗ ಹುಲಿ ಇರಂಗಿಲ್ಲ. ನಾವು ಪ್ರವಚನಕಾರ ಇರ್ತೇವೆ. ಅಲೆಮಾರಿ ಪ್ರವಚನಕಾರ ಅಂದ್ರೆ 12ನೇ ಶತಮಾನದಲ್ಲಿ ಕೂಗುಮಾರಿ ತಂದೆ ಅಂತಿದ್ರು. ಅವಾಗ ಬೆಳಗಾದ ಕೂಡಲೇ ಕೂಗ್ತಿದ್ರು, ಹೇಳ್ತಿದ್ರು. ಆ ಕೂಗುಮಾರಿ ಅವ್ರದ್ದು ಅದೇ ಕೆಲಸ. ಈಗ ನಾವು ನಿಮ್ಮ ಕೆಲಸ ಮಾಡತ್ತೇವಲ್ಲ ಫೇಸ್ಬುಕ್ದಾಗ, ಹಂಗೆ ಅದೇ ಕೆಲಸ. ನಂತರ ಅರಿವು ತಂದೆ ಅಂತಿದ್ರು, ನಗೆಮಾರಿ ತಂದೆ ಅಂತಿದ್ರು. 770 ಅಮರ ಗಣಗಳಿದ್ರು. ಅವ್ರು ತಮ್ಮ ಶ್ರೇಷ್ಠವಾದಂಥ ಕಾರ್ಯವನ್ನು ಮಾಡ್ತಾ ಇದ್ರು. ಈಗ ನಾವು ಕೂಡ ನಿಮ್ಮ ಜಾಗೃತಿಯನ್ನು ಮಾಡತ್ತೆ. ಮತದಾರಿಗೆ ಒಂದು ಪೈಸೆ ತೊಗೊಂಡು ಯಾರು ಹೆಚ್ಚು ರೊಕ್ಕ ಕೊಡ್ತಾರೋ ಅವ್ರು ಸೋಲ್ಸೋಂಥದ್ದು ಒಂದು ತಂತ್ರ ನಮ್ಮ ಕಡೆ ಇದೆ. ಈಗ ಅನ್ನ ಸಬ್ಜಿಲ್ಲ ಒಂದು 500 ಕೊಟ್ರು ಅಂತೇಳಿ, ಚಜ್ಜರ್ಕೊ 1,000 ಕೊಟ್ಟರು ತಿಳಿರಲಿ. ಯಾರು 1000 ಕೊಟ್ಟಿರ್ತಾರೋ ಅವ್ರು ಸೋಲ್ಸೋದು. ಅವ್ನು ಕಡಿಮೆ ಕೊಡ್ಕೋದು ಜೀರೋ ಮಾಡ್ತಾರೆ. ಹುಡುಗ ಬೇಡಪ್ಪ, ಕೊಟ್ಟವ್ರು ಸೋಲ್ಸೋದಂದ್ರೆ ಮುಗಿತ್ಲಾ. ಸಂವಿಧಾನಕ್ಕೆ ಗೆದ್ದಂಗೆ ಆಗ್ತಿಲ್ಲೋ, ಅಂಬೇಡ್ಕರ್ ಅವ್ರು ಗೆದ್ದಂಗೆ ಆಗ್ತಿಲ್ಲೋ, ನ್ಯಾಯ ನೀತಿ ಧರ್ಮ ಗೆದ್ದಂಗೆ ಆಗ್ತಿಲ್ಲೋ. ಇವ್ರು ಕುಸ್ತಿ ಮತ್ತು ಮಿಲಾಪಿ ಕುಸ್ತಿ ಮಾಡಲಿ, ದೋಸ್ತಿ ಮಾಡಲಿ, ಅದು ಏನು ಫೈದಾ ಆಗಿಲ್ಲ ಅವಾಗ. ಯಾಕಂದ್ರೆ ನಾವೆಲ್ಲ ಕೂಡಿದಾಗ ಏನೂ ಆಗಂಗಿಲ್ಲ. ಸಂತುಬಾಯ್ ಗುಡ್ ಮಾರ್ನಿಂಗ್, ವಿಜಯ್ ಮನೆ ಥ್ಯಾಂಕ್ ಯು ಕಾಕ, ಗುಡ್ ಮಾರ್ನಿಂಗ್. DCC ಬ್ಯಾಂಕ್ ಎಲೆಕ್ಷನ್ ನೀವು ನಿಲ್ಬೋಯ್ತು ಕಾಕ. ಅಯ್ಯೋಪ್ಪ ಏನು ಹೇಳ್ತೀರಿ ನಿಲ್ಬೇಕಂತ. ನಮ್ಮ ಗ್ರಾಮ ಪಂಚಾಯತ್ ನಿಂತಾಗನ 2 ಸಲ ಪ್ರಭಾಕರ್ ಕೋರೆ ಕೆಡಿದ್ರು. ಒಮ್ಮೆ ತಾಲೂಕ್ ಪಂಚಾಯತ್ ನಿಂತಾಗ ಕೆಡಿದ್ರು. ನಂತರ ವಾಟಾಳ್ ಪಕ್ಷದಿಂದ ಬೆಳಗಾವಿ ಗ್ರಾಮೀಣ ಈಗೇನಿತ್ತಲ್ಲ, ಅವಾಗ ಹಿರೇವಾಡಿ ಕ್ಷೇತ್ರ ಅಂತಿತ್ತು, ಅಲ್ಲಿ ನಿಂತಿದ್ರಲ್ಲ MLAಗೆ, ಅವಾಗ ಕೆಡಿದ್ರು. ಮತ್ತು 2 ಸಲ ಕೆಡವರು. ಇನ್ನು ಮತ್ತೆ DCC ಬ್ಯಾಂಕ್ ಕೆಡವರು. ಅಲ್ಲಿ ನಾಮಿನೇಷನ್ ಹಾಕಿ ಹೋಗಿ ಹುಂಡಾಕ ನಮಗೆ ತಾಕತ್ತಿಲ್ಲ. ನೀವು 200 ರೂಪಾಯಿ 100 ರೂಪಾಯಿ ಹಾಕಲು ಬಾರೋ ಡಮಾರ್ ಅನಿಸ್ತೈತಿ. ಹೆಂಗಾದ್ರೆ ಪುಕ್ಕಟ್ ಹೇಳತ್ತಲ್ಲ, ಎಲ್ಲ ಪುಕ್ಕಟ್ ಜಾಗೃತಿ ಮಾಡತ್ತಲ್ಲ. ನಮ್ಗೆ ನೀವು ಪುಕ್ಕಟ್ ಬೇಕಾಗೈತಿ. ನಾವು ಶುಗರ್ ಪೇಷಂಟ, ಹಿಂಗೆ ನಾನು ಒಮ್ಮೆ ಡಮಕ್ಕಂದು ಹೊಡೆದು ಅಂದ್ರೆ ನೀನು ಗುಳಿಗೆ ತಂದು ಕೊಡೋರ, ಏನು ಅಡ್ಮಿಟ್ ಮಾಡೋರ? ಇಲ್ಲ. ಭಾಳ ಕೆಟ್ಟಿದೆ ಪರಿಸ್ಥಿತಿ, ಭಾಳ ಕೆಟ್ಟಿದೆ. ತೀನ್ ಥರ ನೋವಟ್ರಾಗಿದೆ. ಅದಕ್ಕೆ ಆ ದೋಸ್ತಿ ಅವ್ರು ಮಾಡ್ಕೊಳ್ಳಿ, ಕುಸ್ತಿ ಮಾಡ್ಕೊಳ್ಳಿ. ನಾವು ಕುಸ್ತಿ ದೋಸ್ತಿ ನೋಡೋದು, ನಮ್ಮ ಕುಸ್ತಿ ಹಿಡಿಯೋದು ಸ್ವಾಭಿಮಾನಿ ಕುಸ್ತಿ. ಅದು ಹಿಂಗೆ ಹುಕ್ಕೇರಿ ವಿದ್ಯುತ್ ಸರ್ಕಾರ ಸ್ವಾಭಿಮಾನಿ ಪ್ಯಾನಲ್ ಗೆದ್ದಿತ್ತಲ್ಲ, ಹಂಗೆ ನಾವು ಸ್ವಾಭಿಮಾನಿಗಳು ಮತದಾರ ಸ್ವಾಮಿಗಳಾದ್ರೆ ಮುಗಿದು ಹೋತ್ ನೋಡು. ಏನ್ರಿ ಹಲ್ಯಾಳವ್ರ ಗೊತ್ತಾತ್ಲ ಏನಿಲ್ಲ. ಮತ್ತು ನಮ್ಮನ್ನು ಹೋಗಿ ನಿಲ್ಸವ್ರ, ಮತ್ತು ಡಿಪಾಸಿಟ್ ಜಪ್ತು ಮಾಡಕ್ಕೆ ನೀವೇ ಹೇಳವ್ರ ಹಿಂದೆ. ಯಾಕೆ ನೀವು ಮೇಲತ್ ಕುಸ್ತಿ ಮಾಡಿರಂದ್ರೆ ಬಾಮ್ನೇನ ಯಾಕೆ ನಿಲ್ಸಿದಪ್ಪ? ಇರಾನ ಕಡಾಡಿ ಸೂಚಕನ MP ಅವರು ಸೂಚಕನ ಸಿಗದಂತೆ ಮಾಡಿದ್ರು. ಅವ್ರು 6 ಮಂದಿ ಸೂಚಕರಿದ್ರು. 5 ಮಂದಿ ಮೊದಲೇ ಮೇಲಾತ್ ಕುಸ್ತಿ ಮಾಡ್ಕೊಂಡ್ರು. ಒಬ್ಬ ಸೂಚಕಿದ್ದ, ಅವ್ನು ಕಿಡ್ನಾಪ್ ಮಾಡಿಬಿಟ್ರ, ನಿಲ್ದಂಗೆ ಮಾಡ್ಕೊಂಡ್ರ. ಇರಾನ ಕಡಾಡಿ ಅವ್ರ ಪರಿಸ್ಥಿತಿ ಹಂಗೈತೆ. ಏನ್ರಿ ಪಂಚಾಕ್ಷರಿ ಹಲ್ಯಾಳವ್ರ, ನೀವು ಹೋಗಿ ನನ್ನ DCC ಬ್ಯಾಂಕ್ ನಿಲ್ಸವ್ರು ನೀವು, ಮತ್ತು ಮಜಾ ನೋಡೋರು. ಹೌದು ಅವನವ್ನು ಹೆಂಗೆ ಜಾತ್ರೆ ಕಿಚ್ಚ ಹಯ ಮಂದಿ ಇರ್ತದಲ್ಲ, ಭಾರಿ ಕಿಚ್ಚ ಅದು ಭಾರಿ. ಈ ಚಪ್ಪಾಳಿ ತಟ್ಟಕ್ಕೇನಾಯ್ತು
ಕಾಲು ಸುಟ್ಕೊಂಡು ಯಾರ ದೇವ್ರ ಹೆಸರು ಮೇಲೆ ಕಾಲು ಸುಟ್ಕೊಂಡ ನಾವ ನಿಂತು ನೋಡ್ರಲ್ಲ ಒಂದು 5 ನಿಮಿಷ ಯಾವ ಬೆಂಕಿಯಾಗ ಆಯ್ತಾವ ಅಲ್ಲಿ ನಿಮಿಷ ಹುಡ್ಕೋತ ಹೋಗ್ತಾರೆ. ಯಾಕಂದ್ರೆ ಹುಡ್ಕೋತ ಹೋದ್ರೆ ಬೆಂಕಿ ನಿಮ್ಗೆ ಹಿಡಿಯಂಗಿಲ್ಲ. ಈಗ ಒಂದು ದಿವ ತೋರಿ ಅದನ್ನ ಹಿಂಗೆ ಮಾಡಲ್ಲ ಮಾಡ್ತಾರಲ್ಲ, ಸುಡಂಗಿಲ್ಲ ನಿಮ್ಮನ್ನ. ಯಾಕೆ ಫಾಸ್ಟ ಡ್ಯೂಟಿ ಬೆಂಕಿ ಹಚ್ಚಿ ಹಿಂಗೆ ಮಾಡಿ ನೋಡ್ರಿ ಮನ್ಯಾಗ. ನೀವು ಮಾಡಂಗಿಲ್ಲ, ಅದಕ್ಕೆ ನಿಮ್ಗೆ ಗೊತ್ತಿಲ್ಲ. ಅದು ಹುಡ್ಕೋತ ಹೋಗ್ತಾರ ಅವ್ರ. ಇವ್ರು ಚಪ್ಪಾಳಿ ಹೊಡಿತಾರೆ. ಜಾತ್ರೆ ಮುಗೀತು. ಎಂಥ ಜಾತ್ರೆ? ಬೆಂಕಿ ಜಾತ್ರೆ. ಡಾಕ್ಟರ್ ಪ್ರಭುದಾಸ್ ರೆಡ್ಡಿ ಕಕ್ಕ ನಾಷ್ಟ ಮಾಡಿದಿಲ್ಲ. ಅಯ್ಯೋ, ನಾಷ್ಟ ಏನು ಮಾಡ್ತಾರೆ? ನೀವು ಬಿಡ್ಬೇಕಲ್ಲ ನಾಷ್ಟ ಮಾಡಕ್ಕೆ. ಒಬ್ಬಂತಾನ ನಿನ್ನೆ ಲೈವ್ನ ಬಂದಿಲ್ಲ ಅಂತಾನ. ನಾವು ಒಂದು ಕಡೆ ಮಿಲಾಪಿ ಕುಸ್ತಿ ಆಡಕ್ಕೆ ಹೋಗಿದ್ದು. ಒಂದು ಲೈವ್ ಎಲ್ಲಿ ಬರಲ್ಲ. ಲೈವ್ ಬಂದ್ರೆ ನೀವೇನು ರೊಕ್ಕ ಕೊಡೋರು ಬಿಡೋರು? ಡಾಕ್ಟರ್ ಸಾಹೇಬ ಹಾಕ್ರಿ, ದಾಸರಟ್ಟಿ ಅವ್ರು ಸ್ವಲ್ಪ ಹಾಕ್ರಿ, 100, 200, 500 ಹಾಕ್ರಿ. ಏನಾಗೋದೈತಿ ನಿಮ್ಗೆ? ನೀವೆಲ್ಲ ಕೇಳೋರು ಮಾರ್ತಿ ಬಿಡೋರು. ನಿಮ್ಮನ್ನು ಜಾಗೃತಿ ಮಾಡ್ಬೇಕು ನಾವು. ಮದ್ದಾರ ಜಾಗೃತಿ ಅಂತ ನಿಮ್ಮನ್ನು ಜಾಗೃತಿ ಹೋಗಿ ನಾವು ನಾಷ್ಟ ಮಾಡ್ತೀವಿ. ಇದು ಮುಗಿದ ಕೂಡಲೇ ನಾಷ್ಟ ಅಲ್ಲ. ಮತ್ತೇನೆ ನಾನೇ ಹಣ್ಣು ತಿಂತಾನೆ 12 ಗಂಟೆವರೆಗೆ. ಅದೇ ಇದು ಹಣ್ಣು ಅಂದರೆ ನೀವು ದೊಡ್ಡ ಶ್ರೀಮಂತರ ಹಣ್ಣು ಅಂತ. ರಾತ್ರಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಅವು ಇವು ಇದನ್ನು ತಿಂತೇವೆ. ಗಟ್ಟಿ ಆಗ್ಬೇಕಲ್ಲ. ಮತ್ತು 3-4 ತಾಸು ಮಾಡ್ಬೇಕಲ್ಲ. ಈಗ ಸದ್ಯಕ್ಕೆ ಡಿಶ್ ಬ್ಯಾಂಕ್ ಮುಗಿತಕ್ಕ ಅವಾಗ ಒಂದೇ. ನೀವು ಲೈವ್ ಬಾ ಅಂದ್ರೆ ಲೈವ್ ಬರೋಂಗಿಲ್ಲ, ಏನೂ ಇಲ್ಲ. ಈಗ ಪುಕ್ಕಟ್ಟಿದ್ದವ್ರ ಮಂದಿ ಭಾಳ. ಈಗ ಊಟ ಆಗ್ತಿರ್ತಾನೆ ಅಂತೇಳಿರಿ, ಹಾದಿ ಮೇಲೆ ಒಂದು ಸ್ವಲ್ಪ ಊಟ ಇಟ್ಟಂದ್ರೆ ಯಾವ ಹಾದಿ ಹೋಗೋ ತಾಟ್ ಹಿಡ್ಯಾವಲ್ಲ, ಹಿಡ್ಯಾವಿಲ್ಲ. ಅದಕ್ಕೆ ನಾವು ನಾಷ್ಟ ಮಾಡ್ತೀವಿ. ನಿಮ್ಮ ನಾಷ್ಟ ಮೊದಲು ಹೊಡ್ಕೊಂಡ ಬಂದಿಲ್ಲ. ಮತ್ತು ನೀವೆಲ್ಲಿ 4 ಗಂಟೆಯಿಂದ 6 ಗಂಟೆದ ಏನು ಬ್ರಹ್ಮ ಮುಹೂರ್ತಾಗ ಎಲ್ಲಿದ್ದಾರೆ? ಶಿಸ್ತು ಹೊಡೆದು ಏನು ಹೇಳ್ತಾನೆ ನೋಡೋನಪ್ಪ ಇವ. ಇವ್ನು ಭಾಳ ಶಾನ ಕಾಣತ್ತಾನ. ಯಾವ ಹೌದು ಹುಲಿ ಅನ್ನತ್ತಾನೆ. ಎಲ್ಲಿ ಹುಲಿ ಇಲ್ಲ, ನರಿ ಇಲ್ಲ. ನಮ್ಗೆ ಏನೂ ಅನ್ನಕ್ಕೆ ಹೋಗ್ಬೇಡ್ರಿ. ನೀವು ಕಾಕಾನ ಅನ್ನಕ್ಕೆ ಹೋಗ್ಬೇಡ್ರಿ, ಹಲೋ ಅನ್ನಕ್ಕೆ ಹೋಗ್ಬೇಡ್ರಿ, ಏನೋ ಹಾಕ್ಬೇಡ್ರಿ. ನಿಮಗೇನ್ರಿ ಆ ತಾಲೂಕದ ಬೇಕಾಗಿತ್ತು, ಇನ್ಫಾರ್ಮೇಶನ್ ಬೇಕಾಗಿತ್ತು, ಯಾರು ಗೆಲ್ತಾರೆ ಯಾರು ಸೋರ್ತಾರೆ ಅಂತ ಹೇಳತ್ತಾರಲ್ಲ, ವಿಚಾರ ಮಾಡತ್ತಾರಲ್ಲ. ಡಿಶ್ ಬ್ಯಾಂಕ್ ನಿಲ್ಲ ಅಂತ ಹೇಳ್ತಾರೆ. ಕೆಲವೊಂದು ಕಾಮೆಂಟ್ಗಳನ್ನ ಕರೆಕ್ಟಾಗಿ ಕಕ್ಕ. ಈಗ ನೀವು ಇರೋದು ಎಲ್ಲಿ? ಬೆಳಗಾವದಲ್ಲಿ. ಮತ್ತೆಲ್ಲಿ ಇರೋರು? ಬೆಳಗಾವಿ ಬಿಟ್ಟು ಎಲ್ಲಿರೋದು? ಎಷ್ಟು ಬೆಳಗಾವಿ ವರದಿ ಮಾಡಿದಾರೆ ನಿಮ್ಗೆ ಗೊತ್ತಾಗಲಿಲ್ಲ. ನಾವೇನು ಮಾಡವ್ರು? ಸಂಜಯ್ ಶಾಪುರ್ ಅವ್ರು ಗುಡ್ ಮಾರ್ನಿಂಗ್ ಸರ್. ಯಾರು? ರಾಜಸಾಬ್ ಕತೀವಿ. ಈಗ ಗುಡ್ ಮಾರ್ನಿಂಗ್ ಹೇಳ್ತಾರ ರಾಜಸಾಬ್? ಹೇಳ್ಬೇಕು, ಅವಾಗ ಹೇಳ್ಬೇಕಪ್ಪ. ನೀವು ಮಧ್ಯಾಹ್ನ ಹೇಳೋರು, ನೀವು 2 ಗಂಟೆಗೂ ಗುಡ್ಸಾವ ಗುಡ್ ಮಾರ್ನಿಂಗ್ ಅನ್ನೋರು ನೀವು. ಯಾಕಂದ್ರೆ ಗುಡ್ ಆಫ್ಟರ್ನೂನು ಗೊತ್ತಿಲ್ಲ, ಗುಡ್ ಈವ್ನಿಂಗ್ ಗೊತ್ತಿಲ್ಲ. ಒಟ್ಟು ಗುಡ್ ಮಾರ್ನಿಂಗ್ ಹೇಳ್ಬಿಡು. ಅಟ್ಟ ಜಾತ್ರೆ ಚುನ್ಮನ್ ಮಾಡ್ತಾರಲ್ಲ, ನಮ್ದೊಂದು ಚೀಲ ಇಟ್ಟು ಮಾರೋದಂತ. ಇಂಥ ಕಂಪ್ನಿ ಜೊತೆ ನಾವು ದೋಸ್ತಿ ಮಾಡಿದ್ರೆ ಏನು ಕೆಲಸ? ಮದ್ದಾರ ಅಥವಾ ನಿಮ್ಮನ್ನು ಕೈ ಹಿಡಿದ್ರೆ ನಮ್ಮನ್ನು ನೀವು ಕೈ ಹಿಡಿಯಂಗಿಲ್ಲ. ನಮಗೆಲ್ಲ ಗೊತ್ತೈತಿ. ದಿವ್ಸಕ್ಕೆ ಕಲೆಕ್ಷನ್ 400-600 ಆಯ್ತಂದ್ರೆ ಏನು ಬದುಕ್ತೈತೆ? ಯಾರೋ ಹಾಕಿರಪ್ಪ. ಎಷ್ಟ? 200. ಥ್ಯಾಂಕ್ ಯು ಬ್ರದರ್. ಯಾರು ಹಾಕಿದಾರೆ ಅವ್ರಿಗೆ. ಯಾಕೆ ನಿಮ್ಮ ಹೆಸರು ಹೇಳಂಗಿಲ್ಲ ನಾವು. ಮತ್ತು ಯಾರು ನಮ್ದು ಹೆಸರು ಹೇಳ್ರ ಅಂತಂದ್ರೆ ಏನು ವಾಟ್ಸಪ್ ನಂಬರ್ ಐತಲ್ಲ, ಇದೇ ವಾಟ್ಸಪ್ ನಂಬರ 8553142323. ಇದೇ ವಾಟ್ಸಪ್ ನಂಬರ. ಇದಕ್ಕೆ ನೀವು ಹಾಕ್ರಿ. ಇಲ್ಲ ಸರ್, ನಾ 200 ಕೊಟ್ಟು ನನ್ನ ಹೆಸರು ಹೇಳಿಲ್ಲ ಅಂತ. ಅದೊಂದು ಗದ್ದಲ್ಲ. ಕೆಲವು ಮಂದಿ ಹೆಸರು ಬೇಡ ಅಂತಾರೆ, ಕೆಲವು ಮಂದಿ ಹೆಸರು ಹೇಳ ಅಂತಾರೆ. ಮತ್ತು ಇಲ್ಲಿ ಇದ್ರಾಗ ಬರಂಗಿಲ್ಲ. ಏನು 0769 ಅದಕ್ಕೆಲ್ಲಿ ಬರಂಗಿಲ್ಲ. ಬರೀ ಬಂದು ಹೋಗೋದು ಅಷ್ಟೇ. ಈ ನಾನು ನೋಡುವಂಥದ್ದಲ್ಲಿ ಬರ್ತೈತೆ ಅದು. ನಮ್ಮ ಕೆನರಾ ಬ್ಯಾಂಕಕ್ಕೆ ಇದನ್ನು ಬರತೈತೆ ಅಂತ, ಕ್ರೆಡಿಟೆಡ್ ಅಂತ. ಮತ್ತು ರೊಕ್ಕ ಎಲ್ಲ ತಕ್ಕೋಕೆ ಹೋದ್ರೆ ಮತ್ತೆ ಹಾಕಿದ್ದು. ಮತ್ತು ಅಲ್ಲಿ ಸೈಬರ್ ಕ್ರೈಮಿಗೆ ಫೋನ್ ಮಾಡೋರಲ್ಲ. ನಾ 200 ರೂಪಾಯಿ ಹಾಕಿದ್ನು, 1930 ಫೋನ್ ಮಾಡೋರ. ಸರ್ ಈಗ ಹಾಕಿದ್ನು ನನ್ನ ಹೆಸರನ್ಕ ಓದಿರ ಇನ್ನು ನಾ ತಪ್ಪಾಕಿನು, ಅದನ್ನು ತಡೆ ಹಿಡ್ರಿ ಅಂತ ಫೋನ್ ಮಾಡಿರಂದ್ರೆ 1930 ನೀವೇನು ರೊಕ್ಕ ಕಳ್ಕೊಂಡಿರ್ತಾರಲ್ಲ, ನಮಗೇನು ಹಾಕಿದ್ರಿ ಅಂತೇಳಿ 200. ಅದು ಮತ್ತೆ ನಿಮ್ಮ ಹೊಳೆ ಬರ್ಬೇಕಾದ್ರೆ ನೀವು ಕಂಪ್ಲೇಂಟ್ ಮಾಡ್ಬೋದು. ಕಂಪ್ಲೇಂಟಲ್ಲಿ 1930 ತಪ್ಪಿ ಒಂದು 6 ಹೊಡಿಯುತ್ತೆ, 9 ಹೊಡೆದ್ನು. ಅದಕ್ಕೆ ನಾನು ಹೊಳ್ಳಿ ರೊಕ್ಕ ಕೊಡಬೇಕು. ಅದನ್ನು ತಡೆ ಹಿಡಿ ಅಂತ ತಡೆ ಹಿಡಿತಾರೆ ಅವ್ರ. ಮತ್ತು ಬಚಾವ್ ಆದ್ರಲ್ಲ, ಮತ್ತು ಇಲ್ಲಿ ಬಚಾವ ಅಲ್ಲಿ ಬಚಾವ. ಹಂಗೇನು ಮಾಡಂಗಿಲ್ಲ. ಯಾಕಂದ್ರೆ ಸ್ವಾಭಿಮಾನಿಗಳ್ದಾಗ ಹಾಕ್ತೀರಿ, ಸದಾನಂದ ಬಾಬನವ್ರ ಮೇಲೆ ಪ್ರೀತಿ ಇದ್ದಾಗ ಹಾಕ್ತೀರಿ. ಹಂಗೆ ಯೂಟ್ಯೂಬ್ ಚಾನಲ್ ನೋಡು, ಸದಾನಂದ ಬಾಬನಿ ಯೂಟ್ಯೂಬ್ ಚಾನಲ್. ಅದು ಕೂಡ ಭಾಳ ಮಹತ್ವದಿದೆ. ಹೆಸರು ಬೇಡ ಸರ್, ಹೋಯ್ತಪ್ಪ ಹೆಸರು ಬೇಡ ಅಂದ್ರೆ ಬೇಡ. ಯಾರು ಧೈರ್ಯ ಇದ್ದವ್ರು ಹೆಸರು ಹೇಳ್ರಿ, ಅವ್ನು ಯಾವ ಬರ್ತಾನೆ ನಾನು ನೋಡ್ಕೋತೆ ಅಂತಾರೆ. ನೀವು ಹೆಸರು ಬೇಡ ಅಂದ್ರೆ ನೀವು ಮೇಲಾಪಿ ಕುಸ್ತಿದಾಗಿದ್ದಾರೆ. ವೆಂಕಟೇಶ ಕೃಷ್ಣ ಅವ್ರ ಹೆಸರು ಬೇಡ ಅಂದ್ರೆ ಬಿಡ್ರಿ, ಏನಾಗೋದೈತೆ? ನೀವು ಹಾಕಿರ್ಬೇಕಂತ ಅನ್ಸೈತಿ. ವೆಂಕಟೇಶ ಕೃಷ್ಣ ಯಾರದು ಯಾರಿಗೂ ಗೊತ್ತಿಲ್ಲ. ಹೇಳಿದ್ರೆ ಹೇಳ್ತಾರೆ. ಎಲ್ಲ ಬೇಡ ಅಂದ್ರೆ ಬೇಡ. ಸಾಗರ್ ಅಂತವ್ರು ಬೇಡ ಅಂದಾಗ ನಾವು ಯಾಕೆ ಇದು ಮಾಡೋರು? ನಮ್ಗೆ ಎಷ್ಟು ಬರ್ತಿದೆ ನಾವು ತಗೋರಷ್ಟ, ಅದನ್ನು ಮತ್ತೆ ನಿಮ್ಗೆ ಕೊಡೋರು.
ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಓಡವ ಪೈಡ್ರನ್ನ. ನಿಮ್ದೇನೈತಿ? ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟತನ ಬೇಡ, ಮುಂದೆ ಕಟ್ಟಿದ್ ಬಿಟ್ಟು ಸರ್ವಜ್ಞ. ನಿಮಗೂ ಹೊಳೆ ಬರತ್ತಿತ್ತಲ್ಲ ಅದು. ಮತ್ತೆ ಇನ್ನೇನು ಕೊಡಾತಿಲ್ಲ, ಮತ್ತೆ ನ್ಯೂಸ್ ಪುಕ್ಕಟ್ ಪುಕ್ಕಟ್ ಕೊಡತ್ತೇವೆ. 200 ರೂಪಾಯಿ ತೊಗೊಂಡು ಕೊಡತ್ತೀವಲ್ಲ. ನಿಮ್ದು 200 ತೊಗೊಂಡು 200 ಮಂದಿ ಹಂಚತಿ, 2000 ಮಂದಿ ನೋಡತ್ತೀವಿ. ಈಗ ಆಶ್ಚರ್ಯ ಅಂತಂದ್ರೆ ನಾವು ಲೈವ್ ಕೂತಿರ್ತಲ್ಲ, 30% ಪೊಲೀಸರು ನೋಡ್ತಾರೆ. ಯಾಕಂದ್ರೆ ಅಲ್ಲಿ ವರದಿ ಸಲ್ಲಿಸ್ಬೇಕಾಗ್ತದೆ. ಇಂಟೆಲಿಜೆನ್ಸ್ ನೋಡ್ತಾರೆ. SP DC ಪಪ್ಪ ಜಾರ್ಲಿ ಡೆಲ್ಟಾ. ನಿಮ್ಗೆ ಗೊತ್ತೈತಿ ಪಪ್ಪ ಅಂದ್ರೆ ಏನು? ಪಪ್ಪ ಅಂದ್ರೆ PSI, ಚಾರ್ಲಿ ಅಂದ್ರೆ ಯಾರು? CPI, ಡೆಲ್ಟಾ ಅಂದ್ರೆ ಯಾರು? DSP, ಮೈಕ್ 1 ಅಂದ್ರೆ ಯಾರು? SP, ಮೈಕ್ 2 ಅಂದ್ರೆ ಯಾರು? ಅಡಿಷನಲ್ SP, SI ಅಂದ್ರೆ ಸಿಂಗಲ್ ಸ್ಟಾರ್. ಹವಾಲ್ದಾರ್ ಪಟ್ಟಿ ಗೊತ್ತೈತಿ, PC ಗೊತ್ತೈತಿ, ಪೊಲೀಸ್ ಕಾನ್ಸ್ಟೇಬಲ್. ನೀವಾಗ ಇನ್ಸ್ಪೆಕ್ಟರ್ ನಾವು CPIಗೂ ಇನ್ಸ್ಪೆಕ್ಟರ್ ಅನ್ನೋರು. ಅದಕ್ಕೆ ಹೇಳ್ತಾನೆ ಅವರು ಚಾರ್ಲಿ ಸ್ಪೀಕಿಂಗ್ ಅಂತಾರೆ. ಗೊತ್ತೈತಾನೆ? ಖಡೆ ಬಜಾರ್ ಚಾರ್ಲಿ ಸ್ಪೀಕಿಂಗ್ ಅಂದ್ರೆ ಏನು? ಖಡೆ ಬಜಾರ್ CPIನ ಮಾತಾಡತ್ತೇನಂತ ನಿಮ್ಗೆ ಗೊತ್ತಾಗಬಾರಂತ. ಅವು ಕೋಡ್ ನಂಬರ್ ನೀವು ಕಲಿಬೇಕು. ಪಪ್ಪ ಅಂದ್ರೆ ಯಾರು? PSI, ಚಾರ್ಲಿ ಅಂದ್ರೆ ಯಾರು? CPI, ಡೆಲ್ಟಾ ಅಂದ್ರೆ ಯಾರು? DSP, ಮೈಕ್ 1 ಅಂದ್ರೆ ಯಾರು? SP, ಮೈಕ್ 2 ಅಂದ್ರೆ ಯಾರು? DSP. ಇದು ಕಲಿಬೇಕು, ಅವರು ಕೋಡ್ ನಂಬರ್ ಕಲಿಬೇಕು. ಮತ್ತು ಮೇಲಾಪಿ ಕುಸ್ತಿರ್ತೈತೆ ಪೊಲಿಟಿಷಿಯನ್ ಒಳಗೆ ಹೊರಗೆ. ಮುಗಿಸ್ಕೊಂಬ ಅಂದ್ರೆ 161 ಅದ ಹೇಳ್ತಾರ PCಗೆ. 161 ಗೊತ್ತಾಗಿಲ್ಲ ನಿನಗೆ? ಎಷ್ಟು ಸಲ ಕಲಿಸ್ತೇವ್ರು? 161 ಮಾಡೋ ಬರಂಗಿಲ್ಲ ಅಂದ್ರೆ ಹೊರಗಿನ ಒಳಗೆ ಮುಗಿಸಿ ಕಳ್ಸಂತ. ಮತ್ತು ಹಾಕಿರ್ತಾರ, ತೆಗಿಬೇಕಲ್ಲ ಮತ್ತೆ ಪಾಪ. ಅವ್ರೇನು ಡಾಕ್ಟರ್ ಪ್ರಭು ಇಸ್ನಟ್ಟಿ ಅವರು, ಥ್ಯಾಂಕ್ ಯು. ಏನು 1 ರೂಪಾಯಿ ಹಾಕಿರ್ ಕಾಂತಿತ್ತು, 1 ಅಂತ ಬರತ್ತಿತ್ತು. ಅಥವಾ ನಂಬರ್ 1 ನ್ಯೂಸ್ ಹೇಳತ್ತಾರಂತ. ನಂಬರ್ 1 ಸೈಯದ್ ಅವರು ಪಾಪ, ಅವರು ಯಾವುದೋ ಒಂದು ಕಂಬಳ ಸಿಕ್ಕೊಂಡ್ ಕೂತಾರ. ಅವ್ರು ಪರವಾಗಿನ ಬ್ಯಾಟಿಂಗ್ ಮಾಡತ್ತಾರ. ಮಾಡ್ಲಿ ಅವ್ರು, ಯಾಕಂದ್ರೆ ಅವ್ರ ಶೇರ್ ಮಾಡಿದಾರ, ಸಬ್ಸ್ಕ್ರೈಬ್ ಮಾಡಿದಾರ. ಅವ್ರನ್ನ ನಮ್ಕಿಂತನೂ 90,000 ಜನ ಸಬ್ಸ್ಕ್ರೈಬ್ ಆಗಿದಾರ. ನಮ್ದು 9,000 ಬಂದ್ಬಿಟ್ಟಿಲ್ಲ. ಯಾಕಂದ್ರೆ ಮಿಲಾದ್ ಕುಸ್ತಿ ನಾವು ಆಡೋರಿಲ್ಲ. ಒಬ್ಬೊಬ್ಬರು ಒಂದೊಂದರಪ್ಪ. ಎಲ್ಲರೂ ನಮ್ಮಂಗೆ ಹೇಳಂದ್ರೆ ಆಗಂಗಿಲ್ಲ. ಅವ್ರು ಮಾಡ್ಕೊಲಿ. ಅವ್ನ ರಾಜ್ಯ ಅಧ್ಯಕ್ಷ ಮಾಡ್ತೇವೆ ನಾವು ಉತ್ತರ ಕರ್ನಾಟಕದ. ನಮ್ದೊಂದು ಯೂಟ್ಯೂಬ್ ಚಾನಲ್ ಒಂದು ಇದನ್ನ ಮಾಡ್ತೇವಲ್ಲ, ಏನೋ ಸಂಘ ಮಾಡ್ತೇವಲ್ಲ, ಅದಕ್ಕೆ ಬಸವರಾಜ್ ಕುರಿಯರ್ ಅದರ ದ್ರಾವಿಡ ಭಾರತ. ಅವ್ರು ಹೋಗಿ ಮೈಕ್ ಅಲ್ಲೇ ಹಿಡಿತಾರೆ. ಈರಣ್ಣ ಕಡೆಯವ್ರು ಮೈಕ್ ಹಿಡಿತಾರ. ಚಾನ್ ಇಲ್ಲ, ಬಿಸ್ಕಿಟ್ ಇಲ್ಲ. ಆಯ್ತು ರೀ, ನಾ ಬರ್ತೇನೆ ರೀ, ಧನ್ಯವಾದ ಹೇಳ್ತಾರ. ಅವ್ರು ಸೌಮ್ಯವಾಗಿ ಭಾಷಣ ಮಾಡ್ತಾರ. ನಮ್ಮಂತರಿಗೆ ಭಾಷಣ ಮಾಡ್ತೈತಿ. ಕಿಡ್ನಾಪ್ದ ಸುದ್ದಿ ಇಡಾರಿ ಕಡೆಯವರು ಏನು ಸೂಚಕನ ಕಿಡ್ನಾಪ್ ಮಾಡಿದ್ರಲ್ಲ, ಆ ಸುದ್ದಿ ನಾವೇ ಹೇಳಿದ್ರು. ಬಸವರಾಜ್ ಕುರಿಯರ್ ಹೇಳಿದ್ರು, ನೋಡ್ರಿ ಹಿಂಗೆ ಗಪ್ಕೊಂಡೋದು ಆಗಾಗಿಲ್ಲ, ಇದೆಲ್ಲ ಆಗೈತಿ, ಕೋರ್ಟಿಗೆ ಹೋದದ್ದು ಎಲ್ಲ ಹೇಳ್ರಿ. ಈಗ ಹೇಳಿಲ್ಲ ಮತ್ತೆ ಹೇಳೋರು ಅಂತಂದಾಗ ಅವ್ರು ಬಾಯಿ ಬಿಚ್ಚಿದಾರ. ಇಲ್ಲದ ಅವರು ಬಾಯಿ ಬಿಚ್ಚಾರಲ್ಲ, ನೋವು ಆಗೈತಿ ಹೋಗೈತಿ, ಮತ್ತೆ ಯಾಕ ನಾನು ರಾಜಕಾರಣ ಉಳಿಬೇಕಾಗಿತ್ತು ಅಂತ ಅವ್ರ. ಇದೆಲ್ಲ ನಡೆಯೋದನ್ನ. ಅದಕ್ಕೆ ಇವತ್ತಿನ ಮುಖ್ಯ ವಿಷಯ ಅಂತಂದ್ರೆ DCC ಆಗ ಕುಸ್ತಿ, ಈಗ ದೋಸ್ತಿ ಯಾಕೆ? ವಿರುದ್ಧಕ್ಕೆ ಜಿಲ್ಲೆಯ ರಾಜಕಾರಣ. ನಮಸ್ಕಾರ. ಭೇಟಿ ಆಗ್ತಾವ, ಮತ್ತೆ ನ್ಯೂಸ್ ತೊಗೊಂಡ್ಬರ್ತೇವೆ. ಹೊಸ ನ್ಯೂಸ್, 4ನೇ ನ್ಯೂಸ್ ಇದು. ನಮಸ್ಕಾರ.